ಯೇಸುವೆ ಥ್ಯಾಂಕ್ ಯು ಅಪ್ಪ. ನಿನ್ನ ಪ್ರಸನ್ನತೆ ನಮ್ಮನ್ನು ಮರೆ ಮಾಡಿ ನಡೆಸಬೇಕಾಗಿ ಬೇಡ್ತೀವಿ. ನಿನ್ನ ಮಹಿಮೆಯಿಂದ ನಮ್ಮನ್ನು ಮರೆ ಮಾಡಿ ನಡೆಸಬೇಕಾಗಿ ಬೇಡ್ತೀವಿ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರುವಂಥ ಪ್ರತಿಯೊಬ್ಬರು ಕೂಡ ಸರಿಯಾದ ಸಮಯದಲ್ಲಿ ನಿಮ್ಮ ಸನ್ನಿಧಿಗೆ ಓಡಾಡಿ ಬರುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಬೇಡ್ತೀವಿ. ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು. ನಿನ್ನ ಮಕ್ಕಳು ಆರಾಧನೆಗೆ ಬರುವಾಗ ಅವರಿಗೆ ಯಾವುದೇ ರೀತಿ ತಡೆಗಳಾಗದ ಹಾಗೆ ಅವರನ್ನು ಕರ್ತನೇ ನೀವು ಸರಿಯಾದ ಸಮಯದಲ್ಲಿ ಕರೆದುಕೊಂಡು ಬರೋದಕ್ಕಾಗಿ ಸ್ತೋತ್ರ. ಸುರಕ್ಷಿತವಾಗಿ ಕರೆದುಕೊಂಡು ಬರೋದಕ್ಕಾಗಿ ನಿಮಗೆ ವಂದನೆ. ಥ್ಯಾಂಕ್ ಯು. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ನಿಮಗೆ ವಂದನೆ. ಈ ದಿನದ ಆರಾಧನೆ ಪ್ರಾರಂಭವಂತೆ ನಿನ್ನಾಗಿದ್ದುಕೊಂಡು ನಡೆಸುತ್ತೇನೆ. ನಾವು ಆಡುವಂಥ ಹಾಡುಗಳ ಮೂಲಕವಾಗಿ ಕರ್ತನೆ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಈ ದಿನವೂ ಕೂಡ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಸೇವಕರನ್ನು ಮರೆ ಮಾಡಿ ನೀನು ನಮಗೆ ತಿಳಿಸಬೇಕಾದಂಥ ವಾಕ್ಯ ವಿಷಯಗಳನ್ನು ಕರ್ತನೆ ಸೇವಕರ ಮೂಲಕವಾಗಿ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಂದಂಥ ಪ್ರತಿಯೊಬ್ಬರು ಕೂಡ ಕರ್ತನೆ ಬಂದ ರೀತಿಯಲ್ಲಿ ಹಿಂದಿರುಗಿ ಹೋಗೋದಾಗಿ ನಿನ್ನ ಆಶೀರ್ವಾದವನ್ನು ಹೊಂದಿದವರಾಗಿ ನಿನ್ನ ಸಮಾಧಾನವನ್ನು ಹೊಂದಿದ್ದವರಾಗಿ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿದವರಾಗಿ ಹಿಂದಿರುಗಿ ಕರ್ತನೆ ಸಂತೋಷದಿಂದ ಹೋಗುವಂತೆ ಕರ್ತನೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಹೇಳ್ತೇವೆ. ಥ್ಯಾಂಕ್ ಯು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ಮುಂಜಾನೆಯೇ ಹುಡುಕುವೆನು ಸಮ್ಮುಖವ ಬಯಸುವೆನು. ಮುಂಜಾನೆಯೇ ಹುಡುಕುವೆನು ಸಮ್ಮುಖವ ಬಯಸುವೆನು ಬಯಸುವೆನು. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಕೊಂಡಾಡುವೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ ಹರ್ಷಿಸುವೆ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಪ್ರೀತಿಸುವೆ.
ನಂದೇವನೇ ನನ್ಯೇಸುವೆ ನನ್ನೇ ಪ್ರೀತಿಸುವೆ ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಕೊಂಡಾಡುವೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನಿನ್ನನ್ನೇ ಪ್ರೀತಿಸುವೆ ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿಯೊಂದೇ ಶಾಶ್ವತವು ಲೋಕವೆಲ್ಲ ನಿನ್ ಪ್ರೀತಿಯೊಂದೇ ಶಾಶ್ವತವು ಶಾಶ್ವತವು ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನನ್ಯೇಸುವೆ ಪ್ರೀತಿಸುವೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನ ಸ್ತುತಿಸುವೆನೋ ಇಂದು ಹೇಗೆ ನ ಸ್ತುತಿಸುವೆನೋ ಸ್ತೋತ್ರ ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಯೇಸು ರಾಜ ಯೇಸು ರಾಜ ಯೇಸು ರಾಜ ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ ಕಾಲವೆಲ್ಲ ಕಾಪಾಡಿದೆ ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನೋ ಇಂದು ಹೇಗೆ
ಹೇಗೆ ನ ಸ್ತುತಿಸುವೆನು, ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನು, ಇಂದು ಹೇಗೆ ನ ಸ್ತುತಿಸುವೆನು. ದೀನನಾಗಿದ್ದೆ ದಯೆ ತೋರಿದೆನಿ, ದೇವನಿ ಸ್ತುತಿಸುವೆನು. ದೀನನಾಗಿದ್ದೆ ದಯೆ ತೋರಿದೆನಿ, ದೇವನಿ ಸ್ತುತಿಸುವೆನು. ದೇವನಿ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನು, ಇಂದು ಹೇಗೆ ನ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು, ಇಂದು ಸ್ತುತಿಸುವೆನು. ಪಾಪದ ಕೆಸರಲ್ಲಿ ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ. ಪಾಪದ ಕೆಸರಲ್ಲಿ ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ. ಮೇಲೆತ್ತಿ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನು, ಇಂದು ಹೇಗೆ ನ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನು, ಇಂದು ಹೇಗೆ ನ ಸ್ತುತಿಸುವೆನು. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನಗಾಗಿ ಬರಲಿರುವೆ. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನಗಾಗಿ ಬರಲಿರುವೆ. ನನಗಾಗಿ ಬರಲಿರುವೆ. ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನು, ಇಂದು ಹೇಗೆ ನ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು, ಇಂದು ಹೇಗೆ ನ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಯೇಸು ರಾಜ, ಯೇಸು ರಾಜ. ಬಲಹೀನನೆಂದು ನನ್ನ ತಳ್ಳದೆ, ಬಲ ನೀಡಿ ಕಾದಿರುವೆ. ಬಲಹೀನನೆಂದು ನನ್ನ ತಳ್ಳದೆ, ಬಲ ನೀಡಿ ಕಾದಿರುವೆ. ಬಲ ನೀಡಿ ಕಾದಿರುವೆ. ಎಷ್ಟೊಂದು ಕೃಪೆಯನ್ನು ಹೇಗೆ ನ ಸ್ತುತಿಸುವೆನು, ಅಯ್ಯ ಹೇಗೆ ನ ಸ್ತುತಿಸುವೆನು. ಅಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು, ಇಂದು ನ ಸ್ತುತಿಸುವೆನು. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕಾಲವೆಲ್ಲ ಕಾಪಾಡಿದೆ.
ಕೃಪೆಯನ್ನು ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಯೇಸು ರಾಜ, ಯೇಸು. ನನ್ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ನನ್ ತಂದೆ ಎಲ್ಲವ ನೋಡಿಕೊಳ್ಳುವೆ. ನನ್ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಘನತೆಯುಳ್ಳವನು ನೀನಲ್ಲವೇ, ಮಹೋನ್ನತನು ನೀನಲ್ಲವೇ. ಘನತೆಯುಳ್ಳವನು ನೀನಲ್ಲವೇ, ಮಹೋನ್ನತನು ನೀನಲ್ಲವೇ. ನಿನ್ನನ್ನೇ ಸ್ತುತಿಸುವೆ ಎಡಬಿಡದೆ, ನಿನ್ನನ್ನೇ ಆಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಆಡುವೆ ಬಲದಿಂದ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ ನನ್ ತಂದೆ ಎಲ್ಲವ ನೋಡಿಕೊಳ್ಳುವೆ. ನನ್ ತಂದೆ ಎಲ್ಲವ ನೋಡಿಕೊಳ್ಳುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಆಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡಬಿಡದೆ, ನಿನ್ನನ್ನೇ ಆಡುವೆ ಬಲದಿಂದ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ ನನ್ ತಂದೆ ಎಲ್ಲವ ನೋಡಿಕೊಳ್ಳುವೆ. ನನ್ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಆಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ
ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ಎಂದೆಂದು ನನಗಿರುವುದು. ನನ್ನ ತಂದೆ ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಲ್ಲಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಲ್ಲಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನಿನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನ ನನ್ನ ನೆರವೇರದು. ನೀ ನನ್ನ ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರದು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣುಗಳ ಮುಚ್ಚಿದವರಾಗಿ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ,
ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದರು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಲ್ಲಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಲ್ಲಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರಲು. ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರಲು. ನೀ ನನ್ನ ಜೊತೆಯಲ್ಲೇ ನಂಬಿಕೆ ಹೇಳೋಣ, ಎದ್ದು ನಿಂತು ಹೇಳೋಣ. ವಾಗ್ದಾನ ನನ್ನ ನೆರವೇರಲು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರಲು. ಮತ್ತೊಂದು ಸಾರಿ, ನೀ ನನ್ನ ಜೊತೆಯಲ್ಲೇ. ಆತ ನಮ್ಮ ಸಂಗಡ ಇರುವುದಾದರೆ ಆತನ ಮಾಡಿದಂಥ ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ ನೆರವೇರುವಂತದಾಗಿದೆ. ನೀ ನನ್ನ ಜೊತೆಯಲ್ಲೇ ನನ್ನ ನೆರವೇರಲು. ಹೌದಪ್ಪ, ನೀನು ನಮ್ಮ ಜೊತೆ ಇದ್ಕೊಂಡು ನೀನು ಮಾಡಿದಂಥ ವಾಗ್ದಾನಗಳನ್ನ ನಮ್ಮ ಜೀವಿತಗಳನ್ನ ನೆರವೇರಿಸುವಂತ ನೀನು ಆಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ತಕ್ಕ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು, ನಿಮಗೆ ವಂದನೆ. ನಮ್ಮ ಜೀವಿತದಲ್ಲಿ ನೀನು ಮಾಡುವಂಥ ವಾಗ್ದಾನಗಳನ್ನು ನೀನು ನೆರವೇರಿಸ್ತಿದೆಯಲ್ಲಪ್ಪ, ಅದಕ್ಕಾಗಿ ನಿಮಗೆ ವಂದನೆ. ನಿನ್ನ ಮಕ್ಕಳ ಜೀವಿತದಲ್ಲಿ ನೀವು ಮಾಡಿದಂಥ ಈ ವರ್ಷದಲ್ಲಿ ಮಾಡಿದಂಥ ವಾಗ್ದಾನಗಳನ್ನು ಈ ವರ್ಷದ ಕೊನೆಯ ತಿಂಗಳಲ್ಲಿ ನೀನು ನೆರವೇರಿಸ್ತೇವೆ ಇರುವುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ ಆತ ನೋಡಿ, ಹೇಳಿ, ಎಸಪ್ಪ, ಈ ವರ್ಷದಲ್ಲಿ ನೀವು ಮಾಡಿದಂಥ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸ್ತಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಥ್ಯಾಂಕ್ ಯು. ನಂಬಿಕೆ ಅಂತ ಹೇಳಿ. ಥ್ಯಾಂಕ್ ಯು. ನಿನ್ನ ಜೊತೆ ಇದ್ದುಕೊಂಡು ನೀನು ವಾಗ್ದಾನ ನೆರವೇರಿಸುವಂತ ದೇವರು ನಾಗಿದೆಯಲ್ಲ, ಅದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಥ್ಯಾಂಕ್ಸ್. ಎಲ್ಲರ ಕಣ್ಣುಗಳು ಮುಚ್ಚಿರುವಂತ ಸಮಯದಲ್ಲಿ ಈ ವರ್ಷದಲ್ಲಿ ದೇವರು ನಿಮ್ಗೆ ಏನು ವಾಗ್ದಾನ ಮಾಡಿದ ಆ ವಾಗ್ದಾನ ನೆನೆಸಿ ಹೇಳಿ, ಎಸಪ್ಪ, ಈ ವಾಗ್ದಾನವನ್ನು ಈ ತಿಂಗಳಲ್ಲಿ ನೆರವೇರಿಸ್ತಿಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಈ ವರ್ಷದ ಕೊನೆಯಲ್ಲಿ ನೆರವೇರಿಸ್ತಿಲ್ಲ ಅಂದಾಗ ಅದಕ್ಕಾಗಿ ನಿಮಗೆ ವಂದನೆ ಎಂಬುದಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. Hallelujah, hallelujah. Thank you, thank you, thank you. Hallelujah. Thank you. ಹಾಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಪ್ರಾರ್ಥನೆ ಕೇಳ್ತದೆ. ಆತನ ವಾಗ್ದಾನವನ್ನು ನೆರವೇರಿಸುವಂತ ದೇವರು, ವಾಗ್ದಾನ ಮಾಡಿದಂತ ನಂಬಿಗಸ್ತನಾದಂತ ದೇವರು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮನುಷ್ಯರು ಕೈ ಬಿಟ್ಟಿದ್ರೆ ನೀವು ಚಿಂತೆ ಮಾಡಬೇಡಿ, ದೇವರು ನಿಮ್ಮ ಜೊತೆ ಇದ್ದಾನೆ. ಯೇಸು ನಿಮ್ಮ ಜೊತೆ ಇದ್ದಾನೆ. ಆತ ನಿಮ್ಮ ವಾಗ್ದಾನವನ್ನು ನೆರವೇರಿಸ್ತಾನೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. Hallelujah. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ,
ನಿನ್ ವಾಗ್ದಾನ ನನ್ನ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ ವಾಗ್ದಾನ ನನ್ನ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಮನಸ್ಸು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಮತ್ತೊಂದು ಸಾರಿ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯೆನು. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೇಘ ಸ್ತಂಭವಾಗಿಯೋ ಅಗ್ನಿ ಸ್ತಂಭವಾಗಿಯೋ ಹಗಲಿರುಳು ಜೊತೆ ಇರುವೆ. ದೀನ ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಮೇಘ ಸ್ತಂಭವಾಗಿಯೋ ಅಗ್ನಿ ಸ್ತಂಭವಾಗಿಯೋ ಹಗಲಿರುಳು ಜೊತೆ ಇರುವೆ. ದೀನ ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ
ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ಕಣ್ಣುಗಳ ಮುಚ್ಚಿದವರಾಗಿ. ನನ್ನ ದೇವನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು. ಹೌದಪ್ಪ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ಬರೆಯಲು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕೈಗಳ ಮೇಲೆತ್ತಿದವರಾಗಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕೈಗಳ ಮೇಲೆತ್ತಿದವರಾಗಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ,
ಎಂದೆಂದು ನಿನ್ನ ನಾಮವ. ಹೌದು ಕರ್ತನೆ, ಈ 2021ನೇ ಇಸ್ವಿಯಲ್ಲಿ ಜನವರಿ 1ನೇ ತಾರೀಕಿನಿಂದ ಈ ಡಿಸೆಂಬರ್ ತಿಂಗಳ ಈ ದಿನದವರೆಗೆ ನಮ್ಮನ್ನ ಕಾಪಾಡಿ ನಡೆಸಿದಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ವರ್ಷದಲ್ಲಿ ಅನೇಕ ಕಷ್ಟಗಳು ಬಂದಾಗಿ ಕೂಡ ಆ ಕಷ್ಟದಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದೆ. ಅನಾರೋಗ್ಯಗಳು ಬಂದಾಗಿ ಕೂಡ ಅನಾರೋಗ್ಯವನ್ನು ತೆಗೆದಾಕಿ ನಮ್ಗೆ ಆರೋಗ್ಯ ಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿಮಗೆ ವಂದನೆ ಹೇಳ್ತೇವೆ. ನಾವು ಮಾಡುವಂತ ಕಾರ್ಯಗಳಲ್ಲಿ ಸೋಲಾದಾಗಿ ಕೂಡ ನೀನ್ ಜೊತೆ ಇದ್ದುಕೊಂಡು ನಮ್ಮನ್ನ ಸಂತೈಸಿ ಮತ್ತೆ ಮಾಡುವಂತ ಕಾರ್ಯಗಳಲ್ಲಿ ಜಯ ಕೊಡ್ತಾ ಬರ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಈ ವರ್ಷದಲ್ಲಿ ನೀನು ವಾಗ್ದಾನ ಮಾಡಿದ ಹಾಗೆ ನಮ್ಮನ್ನ ಹಂತ ಹಂತವಾಗಿ ನಿನ್ನ ವಾಗ್ದಾನವನ್ನು ನೆರವೇರಿಸ್ತಾ ಇರುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ನಿಮ್ಗೆ ವಂದನೆ ರಾಜ, ನಿಮ್ಗೆ ಸ್ತೋತ್ರಪ್ಪ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇವೆ ಕರ್ತನೆ. ಯೇಸುವೇ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇವೆ. ಹಲ್ಲೆಲೂಯಾ. ಈ ವರ್ಷದಲ್ಲಿ ಮಾಡಿದಂತ ಎಲ್ಲ ಅದ್ಭುತಗಳಿಗಾಗಿ ನಿಮ್ಗೆ ವಂದನೆ ರಾಜ. ಥ್ಯಾಂಕ್ ಯು. ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ಕುಟುಂಬ ಜೀವಿತಗಳಲ್ಲಿ ನೀನು ಮಾಡಿದಂತ ಅದ್ಭುತಕ್ಕಾಗಿ ನಿಮ್ಗೆ ವಂದನೆ ಅಪ್ಪ. ನೀನು ನಡೆಸಿದಂತ ನಡೆಸುವಿಕೆಗಾಗಿ ನಿಮ್ಗೆ ವಂದನೆ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ ಸಲ್ಲಿಸ್ತೇವೆ ರಾಜ, ನಿಮಗೆ ವಂದನೆ ಸಲ್ಲಿಸ್ತೇವೆ ರಾಜ. ನೀನು ಮಾಡಿದಂತ ಎಲ್ಲ ನಡೆಸುವಿಕೆಗಾಗಿ, ಸಹಾಯಕ್ಕಾಗಿ ವಂದನೆ. ನೀನು ನಂಬಿ ಬಂದಂತ ಜನರನ್ನು ನೀನು ಕೈ ಬಿಟ್ಟಿಲ್ಲಪ್ಪ. ನೀನು ನಂಬಿದಂತ ಜನರಿಗೆ ಎಲ್ಲ ಒಳ್ಳೆದನ್ನ ಮಾಡುವಂತ ದೇವರು. ನೀನು ನಡೆಸುವಿಕೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಅದನ್ನು ಅನುಭವಿಸ್ತಾ ಇದ್ದೇವಪ್ಪ. ಆ ನಿನ್ನ ಕೃಪೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಆ ನಿನ್ನ ಕೃಪೆಯನ್ನು ನಾವು ಅನುಭವಿಸ್ತಾ ಇದ್ದೇವಪ್ಪ. ಆ ನಿನ್ನ ಕೃಪೆಗಾಗಿ ಸ್ತೋತ್ರ, ಆ ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ, ಆ ನಿನ್ನ ಸಹಾಯಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮನ್ನು ಪ್ರತಿದಿನವೂ ನಮ್ಮ ಭಾರವನ್ನು ಹೊರುವಂತ ಕರ್ತನಿನಾಗಿದೆ, ಅದಕ್ಕಾಗಿ ಸ್ತೋತ್ರ. ಕೀರ್ತನೆಗಾರರು ಹೇಳುವ, ಅನುದಿನವೂ ನಮ್ಮ ಭಾರವನ್ನು ಹೊರುವಂತ ಕರ್ತನಿಗೆ ಸ್ತೋತ್ರ ಎಂಬುದಾಗಿ. ಆತನೇ ನಮ್ಮ ರಕ್ಷಕನು ಎಂಬುದಾಗಿ. ಹೌದಪ್ಪ, ನೀನೇ ನಮ್ಮ ರಕ್ಷಕನು, ನೀನೇ ನಮ್ಮನ್ನು ಅನುದಿನವೂ ನಡೆಸುವಂತ ದೇವರು. ಇದುವರೆಗೂ ನಡೆಸಿದಂತ ದೇವರೇ, ಇನ್ನು ಮುಂದೆ ಕೂಡ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದ ಮೂಲಕವಾಗಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದುವಂತೆ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಮಗೆ ಬೇಕಾದಂತ ಜ್ಞಾನವನ್ನು ಕೊಡಪ್ಪ. ನಾವು ಹೇಗೆ ಪರಿಶುದ್ಧವಾಗಿ ಜೀವಿಸಬೇಕು, ಹೇಗೆ ನಾವು ಮಾತಾಡ್ಬೇಕು, ಹೇಗೆ ನಾವು ಸಾಕ್ಷಿಗಳಾಗಿರ್ಬೇಕೆಂಬುದನ್ನ ನಿನ್ನ ಆತ್ಮನ ಮೂಲಕವಾಗಿ ನಮಗೆ ನಡೆಸಿಕೊಡೋದಕ್ಕಾಗಿ ಸ್ತೋತ್ರ, ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ ಇರುವಂತ ದೇವರು ವಾಗ್ದಾನ ಮಾಡಿದಿಲ್ಲ, ಈ ಲೋಕದ ಕಟ್ಟ ಕಡೆವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ. ಇದುವರೆಗೂ ನಮ್ಮ ಸಂಗಡ ಇದ್ದಂತ ದೇವರೇ, ಇನ್ನು ಮುಂದೆ ಕೂಡ ನಮ್ಮ ಸಂಗಡ ಇರುವಂತ ಇಮ್ಯಾನುವೇಲ್ ದೇವರೇ, ನಿಮಗೆ ವಂದನೆ ಅಪ್ಪ, ವಂದನೆ. ನಿನ್ನ ಮಕ್ಕಳನ್ನ, ನಿನ್ನ ಮಕ್ಕಳ ಕುಟುಂಬಗಳನ್ನು ನಡೆಸಿದ ಹಾಗೆ ಇನ್ನು ಮುಂದೆ ಕೂಡ ನಡೆಸು. ಅವರೆಲ್ಲ ಅಗತ್ಯಗಳನ್ನು ನೆರವೇರಿಸಪ್ಪ, ಸಂಧಿಸಪ್ಪ. ಈ ವರ್ಷದಲ್ಲಿ ನಿನ್ನ ಮಕ್ಕಳಿಗೆ ಯಾವ್ಯಾವ ವಾಗ್ದಾನವನ್ನ ಮಾಡಿದೆಯೋ ಆ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರ್ಲಪ್ಪ. ಈ ವರ್ಷದ ಒಳಗಡೆ ಕರ್ತನೆ, ಡಿಸೆಂಬರ್ 31ನೇ ತಾರೀಕಿನ ಒಳಗಡೆ ಅವರ ವಾಗ್ದಾನಗಳು ನೆರವೇರುವಂತೆ ನೀನು ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವ್ರ ವಾಗ್ದಾನ ನೆರವೇರಲಿಲ್ಲ ಅಂದ್ರೆ ಅದನ್ನೇ ಉಳಿದಂತ ದಿನಗಳಲ್ಲಾದ್ರೂ ಆದಷ್ಟು ಬೇಗ ಅದನ್ನ ನೆರವೇರ್ಲಪ್ಪ. ಅದನ್ನ ಅವರ ಕಣ್ಣುಗಳು ಕಾಣಲ್ಲಪ್ಪ. ನಿನ್ನ ವಾಕ್ಯ ಹೇಳ್ತದಲ್ಲ, ಈ ದಿನ ಈಗ ಪ್ರಾರಂಭ ಆಗಿದೆ ಎಂಬುದಾಗಿ. ನೀನು ಪ್ರಾರಂಭ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ವಾಗ್ದಾನ ನೆರವೇರಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ವರ್ಷದ ಒಳಗಡೆ ಕರ್ತನೆ ವಾಗ್ದಾನಗಳು ನೆರವೇರಲಿ. ಥ್ಯಾಂಕ್ ಯು. ನಿನ್ನ ವಾಗ್ದಾನ ನೆರವೇರುವುದಕ್ಕೆ ತಡೆಯಾಗಿರುವಂತ ಎಲ್ಲ ತಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲ್ಪಡಲ್ಲ. ಪ್ರಾರ್ಥನೆ ಮಾಡಿ. ಈ ವರ್ಷದಲ್ಲಿ ಮಾಡಿದಂತ ವಾಗ್ದಾನ ನೆರವೇರಿಲ್ವಾ ಕೇಳಿ ದೇವರ ಹತ್ರ. ದೇವರೇ, ಈ ವರ್ಷದಲ್ಲಿ ಮಾಡ್ತೀಯಲ್ಲ, ಈ ವರ್ಷದಲ್ಲಿ ಆ ವಾಗ್ದಾನ ನೆರವೇರ್ಬೇಕಪ್ಪ ಎಂಬುದಾಗಿ ಕೇಳಿ. ಇನ್ನು ಉಳಿದಂತ ದಿನದಲ್ಲಿ ನಂಗೆ ಆ ವಾಗ್ದಾನ ನೆರವೇರಿಸಪ್ಪ ಎಂಬುದಾಗಿ ಕೇಳಿ. ಆತನ ವಾಗ್ದಾನ ಮಾಡಿದ ನಂಬಿಗಸ್ತನ ಆದಂತ ದೇವರು. ಓ ಥ್ಯಾಂಕ್ ಯು. ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ತಡೆ ಇರುವುದಾದ್ರೆ ದೇವರ ಹತ್ರ ಕೇಳಿ. ದೇವರೇ, ಆ ವಾಗ್ದಾನ ನೆರವೇರುವುದಕ್ಕೆ, ಆ ಆಶೀರ್ವಾದ ಹೊಂದುವುದಕ್ಕೆ ಏನ್ ತಡೆ ಇದೆಯೋ ಆ ತಡೆಯನ್ನು ತೆಗೆದಾಕು ಎಂಬುದಾಗಿ ಕೇಳಿ. ಹೇಳ್ತಾನೆ, ನಾನು ನಿಮ್ಮನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನನ್ನ ಕೈ ಮೋಟು ಕೈಯಲ್ಲ ಎಂಬುದಾಗಿ ಆತನ ಹೇಳ್ತದೆ. ಆ ವಾಗ್ದಾನ ನೆರವೇರುವುದಕ್ಕೆ ನಿಮ್ಮಲ್ಲೇ ಏನೋ ತಡೆ ಇದೆ ಎಂಬುದಾಗಿ ಆತನ ಹೇಳ್ತದೆ. ಆ ತಡೆಗಳನ್ನು ನೀಗಿಸಿ ಒಪ್ಪಿಸ್ಕೊಡಿ, ಆ ತಡೆ ಒಪ್ಪಿಸ್ಕೊಡಿ. ಸ್ವಲ್ಪ ಈ ತಡೆ ತೆಗ್ದಾಕಪ್ಪ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಹಾಗೆ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಆ ಎಲ್ಲ ತಡೆಗಳು ನೀಗ್ತಾ ಇದೆ.
ಆ ಎಲ್ಲ ನಿಮ್ಮ ಆಶೀರ್ವಾದಕ್ಕೆ ಇರುವಂತ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗ್ತಾ ಇದೆ. ಆತನ ವಾಗ್ದಾನ ಮಾಡಿ, ನಾನು ನಿಮ್ಮ ಮುಂದೆ ಹೋಗ್ತಾನೆ ಎಂಬುದಾಗಿ. ನಿಮ್ಮ ಆಶೀರ್ವಾದಕ್ಕೆ ತಡೆ ಆಗಿರುವಂತಹ ತಡೆಗಳನ್ನ ಆತನ ನೀಗಿಸುವುದಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಆತನಿಗೆ ಒಪ್ಪಿಸಿಕೊಡಿ ನಿಮ್ಮ ಜೀವಿತವನ್ನ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ನಿನ್ನ ಮಕ್ಕಳ ಆಶೀರ್ವಾದಕ್ಕೆ ಇರುವಂತ ತಡೆಗಳು ನೀಗಿಸ್ತಿದೆಯಲ್ಲ, ಆ ತಡೆಗಳನ್ನ ತೆಗೆದಾಕ್ತಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಈ ವರ್ಷದಲ್ಲಿ ಆ ವಾಗ್ದಾನವನ್ನು ಅವರು ಹೊಂದಿಕೊಳ್ಳಲ್ಲಪ್ಪ. ಅಧಿಕಾರಿಗಳ ಕಣ್ಣುಗಳಲ್ಲಿ ದಯೆ ದೊರೆಯಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವರು ಮಾಡುವಂತ ಕಾರ್ಯಗಳಲ್ಲಿ ತಡೆಯಾಗಿರುವಂತ ತಡೆಗಳನ್ನ ತೆಗೆದಾಕಿ ಆ ಕಾರ್ಯಗಳಲ್ಲಿ ಜಯ ಕೊಡುವುದಕ್ಕಾಗಿ ಸ್ತೋತ್ರ. ವಂದನೆ, ಥ್ಯಾಂಕ್ ಯು. ನಿಮಗೆ ವಂದನೆ ರಾಜ್, ನಿಮಗೆ ವಂದನೆ ರಾಜ್, ನಿಮಗೆ ವಂದನೆ ರಾಜ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ನಂಬಿ ಬಂದಿರುವಂತ ಮಕ್ಕಳಿಗೆ ಒಳ್ಳೇದನ್ನ ಮಾಡುವಂತ ದೇವರು, ಒಳ್ಳೇದು ಮಾಡಿದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು. ಹಲ್ಲೆಲೂಯಾ. ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮ ವಹಿಸುವೆ. ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಕರ್ತನೇ ಯೇಸುವೆ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಪ್ಪ. ನಿನ್ನ ನಾಮವನ್ನ ಮೇಲೆತ್ತುತ್ತೇವೆ. ಪೌಲನು ಹೇಳುವಾಗೆ ನಿನ್ನನ್ನು ಮೇಲೆತ್ತುತ್ತೇವೆ, ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಈ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಕಾರ್ಯಗಳಾಗಿರುವುದಾದರೂ, ಏನೇ ಅದ್ಭುತಗಳಾಗಿರುವುದಾದರೂ ಅದು ನಿನ್ನ ಕೃಪೆ ಅಪ್ಪ. ನಿನ್ನ ಕೃಪೆಗೆ ಹಾಗೆ ವಂದನೆ. ಇನ್ನು ಮುಂದೆ ಕೂಡ ನಿನ್ನ ಕೃಪೆ ನಮ್ಮನ್ನು ಆವರಿಸಿ ನಡೆಸ್ತದಲ್ಲ, ಅದಕ್ಕಾಗಿ ವಂದನೆ. ಮುಂದಿನ ದಿನಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಾದರೆ ನಿನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದಂಥ ವಾಗ್ದಾನಗಳು ನೆರವೇರಲಿ. ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ. ಅವ್ರಿಗೆ ಬೇಕಾದಂಥ ಆರೋಗ್ಯ ಒದಗಿಸಿ ಬರಲಿ. ಅವ್ರು ಕೈ ಇಟ್ಟು ಮಾಡುವಂಥ ಕಾರ್ಯಗಳಲ್ಲಿ ಜಯ ಉಂಟಾಗಲಿ. ಯಾರದನೇ ಪ್ರಾರಂಭದಿಂದ ಇಲ್ಲಿವರೆಗೆ ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಸ್ತುತಿಸುವಂತ ಆತ್ಮನಿಂದ ತುಂಬಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡು. ನಮಗೆ ತಿಳಿಸಬೇಕಂತ ವಿಷಯಗಳನ್ನು ನೀವು ಸೇವಕರನ್ನು ಮರೆ ಮಾಡಿ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ಯೇಸುವೆ ನಿಮಗೆ ಮಾತ್ರ ಸಲ್ಲಿಸ್ತೇವೆ. ಆಮೆನ್, ಆಮೆನ್. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, 2021 ವರ್ಷಗಳ ಹಿಂದೆ ಲೋಕದಲ್ಲಿ ಒಬ್ಬ ಸ್ತ್ರೀ, ಒಬ್ಬ ಕನ್ಯೆ ಒಂದು ಗರ್ಭಿಣಿಯಾಗಿ ಒಂದು ಮಗುವನ್ನ ಎರ್ತಾಳೆ. ಆ ಮಗುವಿಗೆ ಇಮ್ಯಾನುವೇಲ್ ಎಂದು ಹೆಸರಿಡಬೇಕೆಂಬುದಾಗಿ. ಆ ಇಮ್ಯಾನುವೇಲ್ ಅಂದ್ರೆ ಅದರ ಅರ್ಥ, ಆ ಹೆಸರಿನ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. 2021 ವರ್ಷಗಳ ಹಿಂದೆ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದಂತ ಯೇಸು ಈ ದಿನ ಕೂಡ ನಮ್ಮ ಸಂಗಡ ಇದ್ದಾನೆ. ನಮ್ಮ ಸಂಗಡ ಇದ್ದುಕೊಂಡು ಇದುವರೆಗೂ ನಮ್ಮನ್ನು ನಡೆಸಿದ್ದಾನೆ. ಇನ್ನು ಮುಂದೆ ಕೂಡ ನಮ್ಮನ್ನ ನಡೆಸಲು ಆತನು ಶಕ್ತನಾಗಿದ್ದಾನೆ. ನಾವು ವಿಮೋಚನ ಕಾಂಡದಲ್ಲಿ ನಾವು ಕಳೆದ ವಾರ ನೋಡಿದ್ವಿ. 3ನೇ ಅಧ್ಯಾಯ 15ನೇ ವಚನದಲ್ಲಿ, 3ನೇ ಅಧ್ಯಾಯ 15ನೇ ವಚನ, ವಿಮೋಚನ ಕಾಂಡ. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲನಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ನೋಡಿ, ಈ ವಾಕ್ಯ ಏನಂತೆ, ಇದು ತಲತಲಾಂತರಕ್ಕೂ ನನ್ನ ಹೆಸರು. ಹೆಸರಿನಲ್ಲಿ ಬದಲಾವಣೆ ಇಲ್ಲ. ಇಮ್ಯಾನುವೇಲ್ ಅಂದ್ರೆ ಇಮ್ಯಾನುವೇಲ್, ಆತನು ಸದಾ ದೇವರು, ನಮ್ಮ ಸಂಗಡ ಇರುವಂತ ದೇವರು. ಅದರಲ್ಲಿ ಬದಲಾವಣೆ ಇಲ್ಲ. ಅದು 2021 ಆಗಲಿ,
4,000 ವರ್ಷ ಆಗಲಿ ಅದು ನಮ್ಮ ಸಂಗಡ ಇರುವಂಥ ದೇವರು. ಅದರಲ್ಲಿ ಬದಲಾವಣೆನೇ ಇಲ್ಲ. ತಲಾಂತರಕ್ಕೂ ಅದೇ ಆತನ ಹೆಸರು, ತಲಾಂತರಕ್ಕೂ ಅದೇ ಆತನ ಹೆಸರು, ದೇವರು ನಮ್ಮ ಸಂಗಡ ಇರುವನು ಎಂಬುದಾಗಿ ಆತನ ಹೇಳ್ತಾನೆ. ತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದಂಥ ನಾಮ ಇದೆ. ಆತನನ್ನು ನೆನೆಸುವಂಥ ದೇವರ ಹೆಸರು, ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಆತನ ಹೇಳ್ತಾನೆ, ನಾನು ಇರುವ ಆತನು ನಿಮ್ಮ ಸಂಗಡ ಲೋಕದ ಕಡೆಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಾತನು ಆತನಾಗಿದ್ದಾನೆ. ನಾವು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ಬೇಕಾದ್ರೆ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 17ನೇ ವಚನ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೋರಾಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ವಾಕ್ಯ ಹೇಳ್ತದೆ, ನೀವೇನ್ ಮಾಡ್ಬೇಡ್ರಿ, ಹೆದರಬೇಡ್ರಿ, ಭಯ ಪಡಬೇಡ್ರಿ. ಯಾಕಂದ್ರೆ ದೇವರೇ ನಿಮ್ಮ ಸಂಗಡ ಇರುವನು. ದೇವರು ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ನಾವು ಹೆದರುವಂತ ಅವಶ್ಯಕತೆ ಇಲ್ಲ. ಅಯ್ಯೋ ಮುಂದೆ ಏನಪ್ಪ ಮಾಡ್ಬೋದು ಎಂಬುದಾಗಿ ಹೋರಾಡುವಂತ ಭಯ ಪಡುವಂತ ಅಗತ್ಯತೆಗಳಿಲ್ಲ. ಯಾಕಂದ್ರೆ ಆತನು ನಮ್ಮ ಸಂಗಡ ಇದ್ದುಕೊಂಡು ಆತನು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ, ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾನೆ. ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ಎಲಿಸಾ ಪ್ರಾರ್ಥನಾ ಮಂದಿರದ ಸಭೆಯವರೇ, ನೀವು ಹೆದರಬೇಡ್ರಿ, ಭಯ ಪಡಬೇಡ್ರಿ. ದೇವರು ಹೇಳ್ತಾ ಇದ್ದಾನೆ, ನೀವು ಸುಮ್ಮನೆ ನಿಂತುಕೊಂಡು ಏನು ವಾಕ್ಯ ಹೇಳ್ತದೆ? ವಾಕ್ಯ ಏನು ಹೇಳ್ತದೆ? ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನ ನೀವು ಹೋರಾಡಬೇಕಾಗಿಲ್ಲ. ನೀವು ನಿಮಗೆ ವಿರುದ್ಧವಾಗಿ ಬರುವಂಥ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಡಬೇಕಾಗಿಲ್ಲ. ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇದ್ದೇನೆ. ಆದ್ದರಿಂದ ನೀವು ಸುಮ್ಮನೆ ಇದ್ದು ನನ್ನನ್ನು ಸ್ತುತಿಸ್ತಾ ಇರ್ರಿ. ನಾನು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತಗಳನ್ನ ನೀವು ನೋಡ್ರಿ. ಏನು ಮಾಡ್ರಿ? ನೀವು ಸುಮ್ಮನೆ ಇದ್ದು ನೋಡ್ರಿ ಅಷ್ಟೇ. ನಾನು ಅದ್ಭುತ ಕಾರ್ಯ ಮಾಡ್ತೀನಿ, ನಾನು ಮಹತ್ ಕಾರ್ಯಗಳನ್ನ ಮಾಡ್ತೀನಿ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ನಾನು ಮಾಡ್ತೇನೆ, ನೀವು ಮಾಡುವಂಥ ಕಾರ್ಯಗಳಲ್ಲಿ ಜಯ ನಾನು ಕೊಡ್ತೇನೆ. ಆದರೆ ನೀವು ಸುಮ್ಮನೆ ನಿಂತು ನನ್ನನ್ನು ಸ್ತುತಿಸ್ತಾ ಇರ್ರಿ, ನನಗೆ ಸ್ತೋತ್ರ ಹೇಳ್ತಾ ಇರ್ರಿ, ನನಗೆ ಮಹಿಮೆ ಸಲ್ಲಿಸ್ತಾ ಇರಿ. ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ನನಗೆ ಮಹಿಮೆ ಸಲ್ಲಿಸ್ರಿ. ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ. ನೀವು ಹೋರಾಡಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ, ನೀವು ಭಯ ಪಡಬೇಡ್ರಿ. ನಾನೇ ನಿಮ್ಮ ಜೀವಿತದಲ್ಲಿ ಮಾಡುವಂಥ ರಕ್ಷಣಾ ಕಾರ್ಯ, ನಿಮ್ಮ ರಕ್ಷಿಸುವಂಥ ಕಾರ್ಯವನ್ನ, ಬರುವಂಥ ಸಮಸ್ಯೆಗಳಿಂದ ರಕ್ಷಿಸುವಂಥ ಕಾರ್ಯವನ್ನ, ಬಿಡಿಸುವಂಥ ಕಾರ್ಯವನ್ನ ನೀವು ಸುಮ್ಮನೆ ನಿಂತು ನೋಡ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಆತ ನಮ್ಮ ಜೀವಿತದಲ್ಲಿ ರಕ್ಷಿಸುವಂಥ ಕಾರ್ಯವನ್ನ, ನಡೆಸುವಂಥ ಅದ್ಭುತಗಳನ್ನ ನಾವು ನೋಡಬೇಕಾದ್ರೆ ಏನಾಗಬೇಕು? ಆತನು ನಮ್ಮ ಸಂಗಡ ಇರಬೇಕು. ಆತನು ನಮ್ಮ ಸಂಗಡ ಇರಬೇಕು. ವಾಕ್ಯ ಹೇಳ್ತದಲ್ಲ, ಯೆಹೋವನು ನಿಮ್ಮ ಸಂಗಡ ಇರುವನು. ಆದ್ದರಿಂದ ನೀವು ಭಯ ಪಡಬೇಡ್ರಿ. ಆತ ನಿಮ್ಮ ಸಂಗಡ ಇದ್ರೆ ಮಾತ್ರ ನಿಮಗೆ ರಕ್ಷಣೆ, ನಿಮಗೆ ಬಿಡುಗಡೆ, ನಿಮ್ಮ ಜೀವಿತದಲ್ಲಿ ಅದ್ಭುತ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ. ಆತನನ್ನ ನೀವು ಭಾನುವಾರ ಬಂದಾಗ ಮಾತ್ರ, ಭಾನುವಾರದಲ್ಲಿ ಮಾತ್ರ ಜೊತೆಲಿ ಇಟ್ಕೊಂಡು ಇನ್ನು ಉಳಿದಂಥ 6 ದಿನಗಳಲ್ಲಿ ಆತನನ್ನು ಇಲ್ಲೇ ಬಿಟ್ಟು ನೀವು ಮನೆಗೆ ಹೋದ್ರೆ ನಿಮ್ಮ ಮನೆಯಲ್ಲಿ ಆಶೀರ್ವಾದ ಇಲ್ಲ, ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ವಾಕ್ಯ ಹೇಳ್ತದೆ, ಆತನ ನಮ್ಮ ಸಂಗಡ ಇದ್ರೆ ಮಾತ್ರ ಆತನಿಂದ ನಮಗೆ ರಕ್ಷಣೆ. ಆತನ ನಮ್ಮ ಸಂಗಡ ಇದ್ರೆ ಮಾತ್ರ ನಮ್ಮ ಜೀವಿತದಲ್ಲಿ ಅದ್ಭುತ. ನಾವು ಕೆಲವು ಸಮಯದಲ್ಲಿ ನಾವೇನು ಮಾಡ್ತೇವೆ, ಭಾನುವಾರ ಬಂದಾಗ ಮಾತ್ರ ಯೇಸು 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 ಥ್ಯಾಂಕ್ ಯು. ಉಳಿದ 6 ದಿನಗಳು ಲೋಕದಲ್ಲಿರುವಂಥ ಹಣ, ಲೋಕದಲ್ಲಿರುವಂಥ ವಸ್ತುಗಳು. ಈ ಒಂದು ನಮ್ಮ ಸಭೆ ಈ ಒಂದು ಆ ವಾಗ್ದಾನ ನೆರವೇರೋದಕ್ಕೆ 2 ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದೇವೆ, ಎಷ್ಟು ಪ್ರಾರ್ಥನೆ ಮಾಡಿದ್ವಿ, ಅದು ದೇವರಿಗೆ ಮಾತ್ರವೇ ಗೊತ್ತು. ಎಷ್ಟು ದಿನ ಉಪವಾಸ ಇದ್ದು ಮಲಗಿದ್ದೀವಿ, ಅದು ದೇವರಿಗೆ ಮಾತ್ರವೇ ಗೊತ್ತು. ಎಷ್ಟು ದಿನ ನಿದ್ದೆ ಇಲ್ಲದೆ ಪ್ರಾರ್ಥನೆ ಮಾಡಿದ್ದೀವಿ, ಅದು ದೇವರಿಗೆ ಮಾತ್ರವೇ ಗೊತ್ತು.
ನಾವು ದೇವರಲ್ಲಿ ಎಷ್ಟು ನಂಬಿಗಸ್ತರಾಗಿರ್ತೀವೋ ಅಷ್ಟು ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ. ಅಷ್ಟು ಕಾರ್ಯಗಳು ನಮ್ಮ ಜೀವಿತದಲ್ಲಿ, ಯಾಕಂದ್ರೆ ವಾಕ್ಯ ಅದನ್ನೇ ಹೇಳ್ತದೆ, ಆತ ನಮ್ಮ ಸಂಗಡ ಇರುವುದರಿಂದ ಆತನ ರಕ್ಷಣಾ ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಆದ್ರೆ ನೀವು ಸುಮ್ಮನೆ ಇದ್ದು ನೋಡ್ರಿ, ನಾನು ನಿಮ್ಮ ಸಂಗಡ ಇರ್ತೇನೆ, ನಾನು ಹೋರಾಡ್ತೇನೆ. ನೀವು ಹೋರಾಡ್ಬೇಡ್ರಿ, ನೀವು ಭಯ ಪಡ್ಬೇಡ್ರಿ, ನೀವು ಚಿಂತೆ ಮಾಡ್ಬೇಡ್ರಿ, ಹೆದರಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ಕಳವಳಗೊಳ್ಬೇಡ್ರಿ, ಚಿಂತೆ ಮಾಡಬೇಡ್ರಿ, ಏನಾಗ್ತದೋ ನಾಳೆ ಚಿಂತೆ ಮಾಡಬೇಡ್ರಿ. ದೇವರು ನಮ್ಮ ಸಂಗಡ ಇದ್ದಾನೆ. ನಾಳೆ ಏನೇ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿನ ಅದನ್ನು ಕೊಡ್ತಾನೆ. ಅದನ್ನು ನಾವು ಏನು ಮಾಡ್ಬೇಕು, ಹೇಗೆ ಮಾಡ್ಬೇಕೆಂಬಂತ ಆಲೋಚನೆ ಕೊಡ್ತಾನೆ. ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ವಲ್ಲ, ಆತ ನಮ್ಮ ಸಂಗಡ ಇರುವುದಾದ್ರೆ ನಾವು ಏನು ಮಾತಾಡ್ಬೇಕು ಎಂಬುದನ್ನು ಬೋಧಿಸ್ತಾನಂತೆ. ಆತ ನಮ್ಮ ಸಂಗಡ ಇರುವುದಾದ್ರೆ ನಾವು ಏನು ಮಾಡ್ಬೇಕೆಂಬುದನ್ನ ತಿಳಿಸ್ಕೊಡ್ತಾನಂತೆ. ಆತನ ಸಂಗಡ ಇದ್ದಾಗ ಮಾತ್ರ. ಆತ ನಮ್ಮ ಸಂಗಡ ಇಲ್ಲ ಅಂದ್ರೆ ನಾವೇನು ನಮ್ಮ ಲೌಕಿಕವಾದಂಥ ರೀತಿಯಲ್ಲಿ, ನಮ್ಮ ದೈಹಿಕವಾದಂಥ ರೀತಿಯಲ್ಲಿ ನಾವು ಮಾತನಾಡ್ತೇವೆ, ಲೌಕಿಕವಾದಂಥ ರೀತಿಯಲ್ಲಿ ನಾವು ಕಾರ್ಯಗಳನ್ನ ಮಾಡ್ತೇವೆ. ಆತದ್ದರಿಂದ ನಮಗೆ ಸೋಲು ಉಂಟಾಗ್ತದೆ. ದೇವರು ವಾಕ್ಯ ಹೇಳ್ತದೆ, ನಾನು ನಿಮ್ಮ ಸಂಗಡ ಇರುವುದರಿಂದ ನಾನು ನಿಮ್ಮ ಜೀವಿತದಲ್ಲಿ ನಡೆಸುವಂಥ ರಕ್ಷಣಾ ಕಾರ್ಯವನ್ನು ನೀವು ನೋಡ್ರಿ, ಸುಮ್ಮನೆ ಇರ್ರಿ, ಚಿಂತೆ ಮಾಡಬೇಡ್ರಿ. ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನೀವು ಚಿಂತೆ ಮಾಡಬೇಡ್ರಿ. ನಾನು ಸದಾಕಾಲ ನಿಮ್ಮ ಸಂಗಡ ಇರುವುದಾದರೆ ನಿಮಗೆ ಭಯ ಪಡುವಂಥ ಅಗತ್ಯತೆ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9ನೇ ವಚನ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈ ಪಟ್ಟಣದಲ್ಲಿ ನನಗೆ ಬಹಳ ವಾಕ್ಯ ಹೇಳ್ತಾ ನೋಡಿ, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮಗೆ ಯಾವುದೇ ರೀತಿಯಿಂದ ಕೇಡು ಆಗದ ಹಾಗೆ ಆತ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ದಾನೆ, ನಮ್ಮನ್ನ ಕಾಪಾಡುವಂತ ದೇವರಾಗಿದ್ದಾನೆ. ನಮಗೆ ಯಾವ ಕೇಡು ಆಗದ ಹಾಗೆ ನಮ್ಮನ್ನ ಕಾಪಾಡ್ತಾನಂತೆ. ಯಾವಾಗ? ಆತ ನಮ್ಮ ಸಂಗಡ ಇದ್ದಾಗ ಮಾತ್ರ. ಆತ ನಮ್ಮ ಸಂಗಡ ಇದ್ದಾಗ ಮಾತ್ರ ನಮಗೆ ಯಾವ ಕೇಡಾಗೋದಿಲ್ಲ, ನಾವು ಭಯ ಪಡುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ನಮ್ಮ ಜೊತೆ ಇರುವಂತ ದೇವರು ಸರ್ವಶಕ್ತನಾದಂಥ ದೇವರು. ಆತನಿಂದ ಅಸಾಧ್ಯವಾದಂಥ ಕಾರ್ಯ ಒಂದೂ ಇಲ್ಲ. ಆತನಿಂದ ಅಸಾಧ್ಯವಾದಂಥ ಕಾರ್ಯ ಒಂದೂ ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಯಾಕಂದ್ರೆ ಆತನಿಗೆಲ್ಲ ಸಾಧ್ಯ. ಅದಕ್ಕೆ ವಾಕ್ಯ ಹೇಳ್ತದೆ ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತೇನೆ, ಎಷ್ಟು ಸ್ಪಷ್ಟವಾಗಿ, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡೋದಿಲ್ಲ. ನಿನಗೆ ಯಾವ ಸಮಸ್ಯೆ ಆಗೋದಿಲ್ಲ, ನೀನು ಭಯ ಪಡಬೇಡ. ಕೊರೋನಾ ಹೊಸ ವೈರಸ್ ಬಂದಿದ್ಯಾ, ಚಿಂತೆ ಮಾಡಬೇಡ್ರಿ, ನಾನು ನಿಮ್ಮ ಸಂಗಡ ಇರ್ತೇನೆ, ಆ ವೈರಸ್ ನಿಮ್ಗೆ ಏನು ಮಾಡೋದಿಲ್ಲ. ದೇವರು ಹೇಳ್ತಾರೆ, ದೇವರು ಹೇಳ್ತದೆ ನಾವು ಭಯ ಪಡುವಂಥ ಅಗತ್ಯಗಳಿಲ್ಲ. ಆತನು ನಮ್ಮ ಸಂಗಡ ಇರುವುದಾದ್ರೆ, ಯಾಕಂದ್ರೆ ಆತನು ಹೆಸರೇ ದೇವರು ನಮ್ಮ ಸಂಗಡ ಇರುವಂತ ಇಮ್ಯಾನುವೇಲ್ ಅಂತ. 2 ಪೂರ್ವಕಾಲ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನ. ಇದಲ್ಲದೆ ಸಿಂಹಾಸದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಇದು ಹೀಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಸಾಕು. ಇಲ್ಲಿ ವಾಕ್ಯದಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಭೂಮಿ ಆಕಾಶಗಳ ಕುರಿತಾಗಿ ದೇವರು ಪ್ರಕಟಣೆ ಕೊಡ್ತಾ ಇದ್ದಾನೆ. ದೇವರ ನಿವಾಸವು ಎಲ್ಲಿದೆಯಂತೆ? ಯಾವುದೋ ಒಂದು ಕೋಣೆಯಲ್ಲ, ಯಾವುದೋ ಒಂದು ಸ್ಥಳದಲ್ಲ. ಎಲ್ಲಿದೆ ದೇವರ ನಿವಾಸ? ದೇವರ ಮನೆಯಲ್ಲಿದೆ, ಮನುಷ್ಯರ ಒಳಗಡೆ, ಹೃದಯದಲ್ಲಿ ದೇವರು ವಾಸ ಮಾಡುವಂಥವನಾಗಿದ್ದಾನೆ. ನಾವು ಮನೆಗೆ ಈ ಲೋಕದ ಪ್ರಕಾರವಾಗಿ ಮನೆಗಳನ್ನ ಕಟ್ಟುವಾಗ ದೇವರಿಗೆ ಎಂಬುದಾಗಿ ಒಂದು ಕೋಣೆಯನ್ನು ಕಟ್ತಾರೆ, ದೇವರಿಗೆ ಎಂಬುದಾಗಿ ಒಂದು ಕೋಣೆಯನ್ನು ಕಟ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಆರಾಧಿಸುವಂಥ ದೇವರು ಆತನು ಯಾವುದೋ ಒಂದು ಸ್ಥಳದಲ್ಲಿ ವಾಸ ಮಾಡೋದಿಲ್ಲ, ಆತನು ಮನುಷ್ಯರ ಒಳಗಡೆ ವಾಸ ಮಾಡ್ತಾನೆ. ಆತನ ನಿವಾಸ, ಆತನು ವಾಸಿಸುವಂಥ ಸ್ಥಳ ಮನುಷ್ಯರ ಹೃದಯವಾಗಿದೆ. ಹೇಳ್ತಾನೆ ನೋಡಿ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಅವನು ಅವರೊಡನೆ ವಾಸ ಮಾಡುವನು. ದೇವರು ನಮ್ಮ ಹೃದಯದಲ್ಲಿ ಇರುವುದಾದ್ರೆ
ಆತನು ನಮ್ಮ ಸಂಗಡ ವಾಸ ಮಾಡ್ತಾನೆ. ದೇವರು ಬರೀ ಬೈಬಲಲ್ಲಿ ಇರುವುದಾದ್ರೆ ಬೈಬಲ್ ಎಲ್ಲಿರ್ತದೋ ಅಲ್ಲಿ ಮಾತ್ರ ದೇವರು ಇರ್ತಾನೆ, ಹೌದಲ್ಲ? ಕೆಲವರ ಒಂದು ಸಾಕ್ಷಿಗಳನ್ನ ನಾನು ಕೇಳುವಾಗ ಬಹಳ ನನಗೆ ಆಶ್ಚರ್ಯ ಆಗ್ತದೆ. ಒಂದ್ ಕಡೆ ಕೇಳಿ ತರಿಸುವಂಥದ್ದಾಗಿ ಕೆಲವರು ಹೇಳ್ತಾರೆ, ಬೈಬಲ್ ಇಟ್ಟ ತಕ್ಷಣ ಅವ್ರಿಗೆ ತಲೆನೋವು ಉಂಟಾಯ್ತು, ಬೈಬಲ್ ತಲೆದಿಂಬ ಹತ್ರ ಇಟ್ಕೊಂಡ ತಕ್ಷಣ ಒಳ್ಳೆ ನಿದ್ದೆ ಬಂತು. ಇಲ್ಲ ರೀ, ದೇವರು ಈ ಪುಸ್ತಕದಲ್ಲಿ ಇಲ್ಲ, ದೇವ್ರು ಈ ಪುಸ್ತಕದಲ್ಲಿ ಇಲ್ಲ. ಬರೀ ಇದು ಪೇಪರಲ್ಲಿ ಪ್ರಿಂಟ್ ಆಗಿದ್ದು ದೇವ್ರ ವಾಕ್ಯ ಅಷ್ಟೇ. ದೇವ್ರ ವಾಕ್ಯ ಈ ಪುಸ್ತಕದಲ್ಲಿ ಪೇಪರ್ ಮೇಲೆ ಪ್ರಿಂಟ್ ಆಗಿದೆ ಅಷ್ಟೇ. ಈ ದೇವರು ಇರಬೇಕಾಗಿದ್ದು ನಮ್ಮ ಹೃದಯ ಎಂಬಂತ ಸ್ಥಳದಲ್ಲಿ. ನಮ್ಮ ಹೃದಯ ಎಂಬಂತ ಸ್ಥಳದಲ್ಲಿ ದೇವರು ನಮ್ಮ ಸಂಗಡ ಇರುವುದಾದ್ರೆ ನಾವೆಲ್ಲಿ ಹೋದ್ರೂ ನಮ್ಮ ಸಂಗಡ ಹೃದಯ ಬರ್ತದಲ್ಲ? ಅಥವಾ ನಿಮ್ಮ ಹೃದಯಗಳನ್ನ ನೀವು ಮನೇಲಿ ಇಟ್ಟು ಬರ್ತೀರಾ? ನೀವು ಕೆಲಸಕ್ಕೆ ಹೋಗುವಾಗ ನಿಮ್ಮ ಹೃದಯವನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗ್ತೀರಾ? ಇಲ್ಲಲ್ಲ. ಯಾಕಂದ್ರೆ ಕಂಪ್ನಿಗಳಲ್ಲಿ ಹೋದ್ರೆ ಫೋನ್ ತಗೊಂಡು ಹೋಗಂಗಿಲ್ಲ. ಅವ್ರೇನು ಮಾಡ್ತಾರೆ, ಫೋನನ್ನು ಬ್ಯಾಗಲ್ಲಿ ಇಟ್ಬಿಟ್ಟು ಸೆಕ್ಯೂರಿಟಿ ಹತ್ರ ಇಟ್ಬಿಟ್ಟು ಹೋಗ್ತಾರೆ. ದೇವ್ರು ಆಗಲ್ಲ. ದೇವ್ರು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುವಂಥ ದೇವ್ರು. ನಾವೆಲ್ಲೇ ಹೋದ್ರು, ನಾವು ಹಾಸ್ಪಿಟ್ಲಲ್ಲೇ ಇರಲಿ, ನಾವು ಬಸ್ಸಲ್ಲಿ ಪ್ರಯಾಣನೇ ಮಾಡ್ತಾ ಇರಲಿ, ಮಲಗಿರಲಿ, ಆತ ನಮ್ಮ ಹೃದಯದಲ್ಲಿ ಇರುವುದಾದರೆ, ನಮ್ಮ ಸಂಗಡ ನಮ್ಮ ದೇಹದ ಒಳಗಡೆ ಆತನ ವಾಸ ಮಾಡುವುದಾದರೆ ನಾವು ಭಯ ಪಡುವಂಥ ಅಗತ್ಯತೆಗಳಿಲ್ಲ. ಜನರು 100 ಮಾತಾಡಲಿ, ನಾವು ಭಯ ಪಡುವಂಥ ಅಗತ್ಯ ಇಲ್ಲ. ಅಡುಗರನ್ನ ಹೇಳ್ತಾನಲ್ಲ, ಆತ್ಮೀಯರು ನನ್ನ ಕೈ ಬಿಟ್ಟರು, ಬಂಧು ಮಿತ್ರರು ನನ್ನನ್ನು ಅಗಲಿ ಹೋದ್ರು, ಭಯ ಪಡುವಂಥ ಅಗತ್ಯತೆ ಇಲ್ಲ. ಯಾಕಂದರೆ ನಮ್ಮ ಸಂಗಡ ಇರುವಂಥ ದೇವರು ನಮ್ಮ ಸಂಗಡ ಇರುವಾಗ, ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂಥ ಯೇಸು ನಮ್ಮ ಸಂಗಡ ಇರುವಾಗ ನಾವು ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ಆತನ ಕೃಪೆ ನಮಗೆ ಸಾಕು, ಆತನ ಪ್ರಸನ್ನತೆ ನಮಗೆ ಸಾಕು. ಆ ಪ್ರಸನ್ನತೆ, ಆತನ ಕೃಪೆ ನಮ್ಮನ್ನು ಸರಾಗವಾಗಿ ಜಯದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಜಯದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಅನೇಕರು ಆತನ ಯೇಸುವನ್ನು ನಂಬಿ ಜೀವಿಸುವಾಗ ಅನೇಕ ವಿಧವಾದಂಥ ಮಾತುಗಳನ್ನ ಆಡ್ತಾರೆ, ಅನೇಕ ವಿಧವಾದಂಥ ಅಪವಾದನೆಗಳನ್ನ ಮಾಡ್ತಾರೆ, ನಮ್ಮಿಂದ ದೂರ ಆಗಿ ಹೋಗ್ತಾರೆ. ನಾವು ಭಯ ಪಡುವಂಥ ಅಗತ್ಯ ಇಲ್ಲ. ಈ ಲೋಕದ ಜನ ನಮ್ಮಿಂದ ದೂರ ಆಗಿ ಹೋಗ್ಬೋದು, ನಮಗೆ ಸಹಾಯ ಮಾಡ್ತೀನಿ ಎಂಬಂತ ಜನ ನಮಗೆ ಸಹಾಯ ಮಾಡದೆ ನಮ್ಮನ್ನು ತಳ್ಳಿಬಿಡ್ಬೋದು. ಆದರೆ ನಮ್ಮ ಸಂಗಡ, ನಮ್ಮ ಹೃದಯದಲ್ಲಿ ವಾಸ ಮಾಡುವಂಥ ಆ ಯೇಸು ನಮ್ಮ ಸಂಗಡ ಇರುವುದಾದರೆ ನಮಗೆ ಯಾವ ಕೇಡು ಆಗೋದಿಲ್ಲ, ಯಾರು ನಮ್ಗೆ ಏನು ಮುಟ್ಟಕ್ಕೆ ಆಗೋದಿಲ್ಲ. ವಾಕ್ಯ ಹೇಳ್ತದೆ, ದೇವ ಜನರ ಕಣ್ಣನ್ನು ಮುಟ್ಟುವಂಥವರು, ಹಿಂಸೆ ಪಡಿಸುವಂಥವರು ದೇವರ ಕಣ್ಣನ್ನು ಮುಟ್ಟಿದ ಹಾಗೆ. ಯೇಸುವನ್ನು ನಂಬಿದಂಥ ಜನರಿಗೆ ಹಿಂಸೆ ಪಡಿಸುವಂಥವರು ದೇವರ ಕಣ್ಣಿಗನ್ನ ಮುಟ್ಟಿದ ಹಾಗೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಾವು ಎಷ್ಟು ಅಮೂಲ್ಯರಲ್ಲ, ಎಷ್ಟು ರಕ್ಷಣೆ ನಮಗಿದೆಯಲ್ಲ. ನಮಗೆ ಒಂದು ವೇಳೆ ಯಾರು ಕೇಡು ಮಾಡೋದಾದ್ರೆ ಅದು ದೇವರಿಗೆ ಕೇಡು ಮಾಡಿದ ಹಾಗೆ. ಅದರಿಂದ ನಾವು ಭಯ ಪಡುವಂತ ಅಗತ್ಯ ಇಲ್ಲ. ಆಗ ದೇವರಿಗೆ ಕೇಡಾಗೋದಾದ್ರೆ ದೇವ್ರ ಸುಮ್ಮನೆ ಇರ್ತಾನ? ಇಲ್ಲಲ್ಲ. ಅದೇ ರೀತಿಯಲ್ಲಿ ವಾಕ್ಯ ಹೇಳ್ತಾ, ಆತ ನಮ್ಮ ಸಂಗಡ ಇರುವುದಾದ್ರೆ ಯಾರು ನಮಗೆ ಕೇಡು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕ ರೀತಿಯಂತಹ ಆಲೋಚನೆಗಳನ್ನ ಮಾಡ್ತಾರೆ. ನಾವು ಅದಕ್ಕೆ ಭಯ ಪಡುವಂತ ಅಗತ್ಯವಿಲ್ಲ, ನಾವು ಅದರ ಕುರಿತು ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ನಮ್ಮ ಸಂಗಡ ಇರುವಂಥ ದೇವರು ಇಮ್ಯಾನುವೇಲ್ ದೇವರಾಗಿದ್ದಾನೆ, ಆತ ನಮ್ಮ ಸಂಗಡ ಇರುವಂಥವನಾಗಿದ್ದಾನೆ. ವಾಕ್ಯ ಹೇಳ್ತದೆ ನೋಡಿ ಎಷ್ಟು ಸ್ಪಷ್ಟವಾಗಿ, ನಾವು ಆತನ ಪ್ರಜೆಗಳಾಗಿದ್ದೇವೆ, ದೇವರು ತಾನೇ ನಮ್ಮ ಸಂಗಡ ಇರುವಂಥವನಾಗಿ, ನಾವು ಆತನ ಮಕ್ಕಳಾಗಿದ್ದೇವೆ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿ ಪುತ್ರ ಸ್ವೀಕಾರ, ಮಗಳು ಎಂಬಂತ ಒಂದು ಸ್ವೀಕಾರ ಅಂತ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ ದೇವರು. ಆತನ ಮಕ್ಕಳಾಗಿದ್ದೇವೆ ನಾವು, ಆತನ ಮಕ್ಕಳು. ಆತನ ರಕ್ತದ ಮೂಲಕವಾಗಿ ನಮ್ಮನ್ನ ತನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿದ್ದಾನೆ, ಮಗಳಾಗಿ ಸ್ವೀಕಾರ ಮಾಡಿದ್ದಾನೆ. ಆದ್ದರಿಂದ ಆತನ ಪ್ರಜೆಗಳು ನಾವಾಗಿದ್ದೇವೆ, ಆತನ ಮಕ್ಕಳು ನಾವಾಗಿದ್ದೇವೆ. ಆದ್ದರಿಂದ ನಾವು ಭಯ ಪಡುವಂತ ಅಗತ್ಯತೆಗಳಿಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಕಷ್ಟ ಬರ್ಬೋದು, ಕಣ್ಣೀರು ಬರ್ಬೋದು, ಆದರೆ ಆತನ ಏನ್ ಮಾಡ್ತಾನಂತೆ? ವಾಕ್ಯ ಏನ್ ಹೇಳ್ತದೆ? ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಈ ಲೋಕದಲ್ಲಿ ಚಿಂತೆ ಬರ್ತದೆ, ಹೌದು, ದೇವರು ವಾಗ್ದಾನ ಮಾಡಿದ್ದಾನೆ, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಈ ಲೋಕವನ್ನು ಜಯಿಸಿದಂತೆ ದೇವರು ನಮ್ಮ ಸಂಗಡ ಇರುವಾಗ ಬರುವಂಥ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನು ಆತನು ಕೊಡುವಂಥವನಾಗಿದ್ದಾನೆ. ಯೆಶಾಯನ ಪ್ರವಾದನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ.
ಯೆಶಾಯನ ಪ್ರವಾದನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನೋಡಿ, ಸಾಕು. ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತದೆ. ನೀನಂತೂ ಭಯ ಪಡಬೇಡ, ಹೆದರಬೇಡ. ಯಾಕೆ ನಾವು ಭಯ ಪಡಬಾರ್ದಂತೆ? ಆತನೇ ನಮ್ಮ ಸಂಗಡ ಇರುವುದರಿಂದ ನಾವು ಯಾವ ವಿಷಯವನ್ನ ನೆನೆಸಿ ಭಯ ಪಡುವಂತ ಅಗತ್ಯಗಳಿಲ್ಲ. ಈ ಲೋಕದಲ್ಲಿ ನಡೆಯುವಂತ ಘಟನೆಗಳನ್ನ ನೋಡಿ ಚಿಂತೆ ಮಾಡುವಂತ ಅಗತ್ಯಗಳಿಲ್ಲ. ಅಯ್ಯೋ ಏನಾಗ್ತದೋ ಎಂಬಂತ. ನೋಡಿ, ಆತನೇ ನಮ್ಮ ಸಂಗಡ ಇದ್ದಾನೆ. ಆತ ನಮ್ಮನ್ನ ಏನ್ ಮಾಡ್ತಾನಂತೆ? ಆತನ ಏನ್ ಮಾಡ್ತಾನಂತೆ? ನಮ್ಮನ್ನ ಬಲಪಡಿಸ್ತಾನಂತೆ. ಚಿಂತೆಯಲ್ಲಿ ಬಿದ್ದಾಗ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಸಂತೈಸಿ ನಮ್ಮನ್ನು ಒಂದು ಆತ್ಮದ ಬಲವನ್ನು ನಮಗೆ ಒದಗಿಸಿಕೊಡ್ತಾನೆ. ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ ಆ ವಾಕ್ಯದ ಮೂಲಕವಾಗಿ ನಮಗೆ ಧೈರ್ಯ ಪಡಿಸ್ತಾನೆ. ನೀನು ಚಿಂತೆ ಮಾಡಬೇಡ, ನೀನು ಭಯ ಪಡಬೇಡ, ನೀನು ಹೆದರಬೇಡ, ಯಾಕಂದ್ರೆ ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅದೆಂಥದೇ ಕಷ್ಟದ ಪರಿಸ್ಥಿತಿ ಆಗಲಿ, ನೀ ಚಿಂತೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡ್ತೀನಿ. ದೇವರ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಆತ ನಮ್ಮ ಸಂಗಡ ಇರುವಾಗ ನಾವು ಯಾವುದಕ್ಕೂ ಭಯ ಪಡುವಂಥ ಅಗತ್ಯತೆ ಇಲ್ಲ. ಅಗತ್ಯತೆಗಳಿಗೋಸ್ಕರವಾಗಿ ಚಿಂತೆ ಪಡಿಸುವಂಥ ಅಗತ್ಯತೆ ಇಲ್ಲ. ಆತ ನಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ಆತ ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಆದ್ದರಿಂದ ನಾವು ದಿಗ್ಭ್ರಮೆಗೊಳ್ಳುವಂಥದ್ದು ಬೇಡ. ಅದನ್ನೇನಾಗಿದ್ದಾನಂತೆ? ನಾನೇ ನಿನ್ನ ದೇವರು, ನಾನಿನ್ನ ದೇವರು. ನಿನ್ನ ತಂದೆ ತಾಯಿಗಳು ಕೈ ಬಿಟ್ಟಿದ್ದಾರ? ಚಿಂತೆ ಮಾಡಬೇಡ. ನೀನು ನಂಬಿದಂಥ ಕೆಲಸ ನಿನಗೆ ಕೈ ಬಿಟ್ಟಿದ್ಯಾ? ಚಿಂತೆ ಮಾಡಬೇಡ. ನಾನು ನಿನ್ನ ದೇವರಾಗಿದ್ದೇನೆ, ನಾನು ನಿನ್ನನ್ನು ನಡೆಸ್ತೇನೆ, ನಾನು ನಿನ್ನನ್ನು ನಡೆಸ್ತೇನೆ, ನಾನು ನಿನ್ನ ಬಲಪಡಿಸ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ನಮ್ಮ ಸಂಗಡ ಇರುವುದಾದರೆ ಯಾವ ರೀತಿಯ ಆಶೀರ್ವಾದವನ್ನು ನಾವು ಹೊಂದುವುದಕ್ಕೆ ಸಾಧ್ಯ? ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 39, 2 ಮತ್ತು 3 ವಚನ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಸಾಕು. ಇಲ್ಲಿ ವಾಕ್ಯದಲ್ಲಿ ನೋಡಿ, ಯೋಸೇಫನ ಸಂಗಡ ಯಾರಿದ್ರಂತೆ? ಯೋಸೇಫನ ಸಂಗಡ ಆತನ ಕುಟುಂಬ ಇರಲಿಲ್ಲ. ಯೋಸೇಫನ ಸಂಗಡ ಆತನ ನಂಬಿದಂಥ ತಂದೆ ತಾಯಿಗಳು ಇರಲಿಲ್ಲ. ಯಾರಿದ್ರು? ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಏನಾಗ್ತದಾನೆ? ಯೋಸೇಫ ಏಳಿಗೆ ಆಗ್ತದಾನೆ, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದಾನೆ, ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾನೆ. ಯೋಸೇಫ ಅಭಿವೃದ್ಧಿ ಆಗುವುದಕ್ಕೆ, ಯೋಸೇಫ ಏಳಿಗೆ ಆಗುವುದಕ್ಕೆ ಕಾರಣ ದೇವರು ಯೋಸೇಫನ ಸಂಗಡ ಇದ್ದುದರಿಂದ. ಯೋಸೇಫನ ಕತೆ ನಿಮ್ಗೆಲ್ಲರಿಗೂ ಗೊತ್ತು ಅಂತ ನೆನೆಸ್ತೇನೆ. ಗೊತ್ತಿದೆಯಲ್ಲ? ಯಾರಿಗೂ ಗೊತ್ತಿಲ್ವಾ ಯೋಸೇಫನ ಕತೆ? ಯೋಸೇಫನನ್ನ ಅವನ 11 ಜನ ಅಣ್ಣಂದಿರು ಅವನನ್ನ ಬೇರೆ ಜನಕ್ಕೆ ಮಾರ್ಬಿಡ್ತಾರೆ, ದಾಸತ್ವಕ್ಕೆ. ತಂದೆ ತಾಯಿಗಳಿಂದ ದೂರ ಆದ, ಬಂಧುಗಳಿಂದ ದೂರ ಆದ ಯೋಸೇಫ. ಆದರೂ ಯೋಸೇಫನು ನಂಬಿದಂಥ ದೇವರು ಆತನನ್ನು ಕೈ ಬಿಡಲಿಲ್ಲ. ಆ ಯೋಸೇಫ ಎಷ್ಟೇ ದೂರ ಹೋಗ್ಲಿ, ಯಾರೇ ಕೈ ಬಿಟ್ಲಿ, ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಯೋಸೇಫನು ದಿನದಿಂದ ದಿನಕ್ಕೆ ಏಳಿಗೆ ಆಗ್ತಾ ಬಂದನು ಎಂಬುದಾಗಿ. ಏಳಿಗೆ ಆಗ್ತಾ ಬಂದನು. ಅಷ್ಟೇ ಅಲ್ಲ, ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಏನ್ ಮಾಡಿದ್ರಂತೆ? 3ನೇ ವಚನ, ಅವನು ಮಾಡಿದ ಎಲ್ಲಾ ಕೆಲಸವನ್ನೆಲ್ಲ ಸಫಲವಾಗುವಂತೆ. ಯಾವಾಗ? ಯೋಸೇಫನ ಸಂಗಡ ದೇವರು ಇದ್ದುದರಿಂದ. ಅವನೇನೇ ಮಾಡಿದ್ರು ಅಭಿವೃದ್ಧಿ. ಅವನು ಮಾಡುವಂಥ ಎಲ್ಲ ಕೆಲಸ ಸೋಲಿಲ್ಲ, ಜಯ.
ಈ ದಿನದಲ್ಲೂ ಕೂಡ ನಮ್ಮ ಸಭೆ ಇಷ್ಟು ಬೆಳೀತದೆ. ಅನೇಕರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಅನೇಕರು ಹೊಟ್ಟೆ ಕಿಚ್ಚು ಪಡ್ತಾರೆ. ಅಭಿವೃದ್ಧಿ ಆಗೋದಕ್ಕೆ ದೇವರ ಕೃಪೆ, ದೇವರು ನಮ್ಮ ಸಂಗಡ ಇರುವುದರಿಂದ, ದೇವರು ನಮ್ಮ ಸಂಗಡ ಇರುವುದರಿಂದ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದೇವೆ, ದಿನದಿಂದ ದಿನಕ್ಕೆ ಆಶೀರ್ವಾದ ಹೊಂದ್ತಾ ಇದ್ದೇವೆ. ಅದಕ್ಕೆ ಕಾರಣ ದೇವರೇ. ಯಾಕಂದ್ರೆ ಯೋಸೇಫನ ಸಂಗಡ ದೇವರಿದ್ದುದರಿಂದ ಯೋಸೇಫ ಏಳಿಗೆ ಆದ. ಯೋಸೇಫನ ಸಂಗಡ ದೇವರಿದ್ದುದರಿಂದ ಯೋಸೇಫನು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ಆತನಿಗೆ ಸಫಲ ಆಯ್ತು, ಅಂದ್ರೆ ಜಯ ಸಿಕ್ತು, ಸೋಲೇ ಇಲ್ಲ ಆತನಿಗೆ. ಯೋಸೇಫನಿಗೆ ಸೋಲೇ ಇಲ್ಲ. ಯೋಸೇಫನಿಗೆ ಸೋಲೇ ಇಲ್ಲ. ದೇವರು ಯೋಸೇಫನ ಸಂಗಡ, ಅದೇ ದೇವರು ನಮ್ಮ ಸಂಗಡ ಇರುವುದಾದ್ರೆ, ಅದೇ ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮಗೆ ಸೋಲಿಲ್ಲ ರೀ, ನಮಗೆ ಭಯ ಇಲ್ಲ ರೀ, ನಾವು ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ ರೀ. ಯಾಕಂದ್ರೆ ನಮ್ಮ ಸಂಗಡ ಇರುವಂಥ ದೇವರು ನಮ್ಮನ್ನು ಕೂಡ ಮೇಲ್ ತರ್ತಾನೆ, ನಮ್ಮನ್ನು ಕೂಡ ಅಭಿವೃದ್ಧಿ ಪಡಿಸ್ತಾನೆ, ನಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಜೊತೆಲಿರುವಂಥವ್ರನ್ನು ಕೂಡ ಆಶೀರ್ವಾದ ಮಾಡ್ತಾನೆ. 5ನೇ ವಚನ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಮಾತ್ರ ಆಶೀರ್ವಾದ, ನಮಗೆ ಮಾತ್ರ ಆಶೀರ್ವಾದ ಅಲ್ಲ. ಹೌದಮ್ಮ? ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿದ್ದರಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ನೋಡಿ, ಯೋಸೇಫನಿಗೆ ಒಂದು ಅಧಿಕಾರ, ದೇವರ ಜೊತೆ ಇದ್ದು ಆಶೀರ್ವಾದ ಮಾಡಿದ್ರಿಂದ ಯೋಸೇಫನಿಗೆ ಒಂದು ಕೆಲಸ ಸಿಗ್ತದೆ, ಒಂದು ಅಧಿಕಾರ ಸಿಗ್ತದೆ. ಆ ಅಧಿಕಾರದಲ್ಲಿ ಕೂಡ ಯೋಸೇಫ ನಂಬಿಗಸ್ತನಾಗಿದ್ದರಿಂದ ಯೋಸೇಫನಿಗೂ ಆಶೀರ್ವಾದ, ಆ ಯಜಮಾನನಿಗೂ ಕೂಡ ಆಶೀರ್ವಾದ, ಯಜಮಾನನಿಗೂ ಕೂಡ ಆಶೀರ್ವಾದ. ಹೌದಲ್ವ? ಹೌದಾನೆ? ಹೌದಲ್ವಾ? ಏನ್ ಹೇಳ್ತದೆ? ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ದೇವರು. ನಿಮ್ಮ ನಿಮಿತ್ತ, ನಿಮ್ಮ ಸಂಗಡ ದೇವರು ಇರುವುದಾದರೆ ನಿಮ್ಮ ನಿಮಿತ್ತ ನಿಮ್ಮ ಕುಟುಂಬ ಆಶೀರ್ವಾದ ಹೊಂತದೆ, ನಿಮ್ಮ ಬಂಧುಗಳ ಆಶೀರ್ವಾದ ಹೊಂತಾರೆ, ನಿಮ್ಮ ಬಳಿಗೆ ಬರುವಂತ ಜನರ ಆಶೀರ್ವಾದ ಹೊಂತಾರೆ. ಇನ್ನೇ ಹೇಳ್ಬೋದು, ಅಯ್ಯಪ್ಪ ಅಷ್ಟೇ ನಾವೇ ಇಲ್ಲಿ ಅಷ್ಟೇ ಕಷ್ಟಗಳೇ ಪರಿಹಾರ ಆಗ್ತಾ ಇಲ್ಲ, ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತದೆ ಅಷ್ಟೇ ಚಿಂತೆ ಮಾಡ್ತಾ ಇದ್ದೀರಾ? ದೇವರು ಹೇಳ್ತಾರೆ, ನೀವು ಚಿಂತೆ ಮಾಡಬೇಡ್ರಿ, ನಾನು ನಿಮಗೆ ಸಹಾಯಕನಾಗಿದ್ದೀನಲ್ಲ, ನೀವ್ಯಾಕೆ ಚಿಂತೆ ಮಾಡ್ತೀರಾ? ಅಗತ್ಯತೆಗೋಸ್ಕರ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡ್ರಿ. ನಾನು ನಿನ್ನೆ ರಾತ್ರಿ ಆಲೋಚನೆ ಮಾಡಿದೆ, ಈ ಸತಿ ಕ್ರಿಸ್ಮಸ್ ಮಾಡೋದು ಬೇಡ, ನಮ್ಮ ಸತಿ ಕ್ರಿಸ್ಮಸ್ ಮಾಡೋದು ಬೇಡ, ನಮ್ಮ ಬಜೆಟ್ ತುಂಬ ಬೆಳೆದೋಗಿದೆ, ಆಲ್ರೆಡಿ ಕೆಲವದಕ್ಕೆ ನಾವು ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ಎಲ್ಲ ಖರ್ಚೆಲ್ಲ ಹೋಗಿದೆ, ಈ ಸತಿ ಕ್ರಿಸ್ಮಸ್ ಬೇಡ ಎಂಬುದಾಗಿ ನಾನು ರಾತ್ರಿ ಆಲೋಚನೆ ಮಾಡಿದೆ. ಆದರೆ ದೇವರು ಹೇಳ್ತದಾನೆ, ನೀನು ಯಾಕೆ ಚಿಂತೆ ಮಾಡ್ತಿದ್ದೀಯ? ನೀನು ಯಾಕೆ ಚಿಂತೆ ಮಾಡ್ತಿದ್ದೀಯಾ? ನಾನು ನಿನಗೆ ಸಹಾಯಕನಾಗಿದ್ದೇನಲ್ಲ. ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ದೇವ್ರು ನನ್ನೊಟ್ಟಿಗೆ ಮಾತಾಡ್ತಿದ್ದೇನೆ ರೀ ವಾಕ್ಯದ ಮೂಲಕ. ನಾನು ನೆನ್ನೆ ರಾತ್ರಿ ನೆನೆಸಿದ್ದು ಹೌದು, ಈಗ ಇವತ್ತು ಅನೌನ್ಸ್ ಮಾಡಬೇಕು ಎಂಬುದಾಗಿ ನೆನೆಸ್ತೆ. ಅದು ದೇವ್ರು ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಸಂಗಡ ಇದ್ದೇನಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಲ್ಲ. ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತ ಆಶೀರ್ವಾದ ಹೊಂದೋದಾದರೆ ನಿನ್ನ ನಿಮಿತ್ತವಾಗಿ ನಾನು ನಿನ್ನ ಸಂಗಡ ಇರುವುದರಿಂದ ನಿನಗೆ ಸಹಾಯ ಮಾಡುವಂಥ ಜನರನ್ನು ನಾನು ಆಶೀರ್ವಾದ ಮಾಡ್ತೇನೆ, ಸೇವೆಯಲ್ಲಿ ಕೈ ಜೋಡಿಸುವಂಥ ಜನರನ್ನು ನಾನು ಆಶೀರ್ವಾದ ಮಾಡ್ತೇನೆ, ಸೇವೆಗೆ ಸಹಾಯಕರಾಗಿ ನಿಲ್ಲುವಂಥ ಜನರನ್ನು ನಾನು ಆಶೀರ್ವಾದ ಮಾಡ್ತೇನೆ. ದೇವರು ಹೇಳ್ತಾನೆ ರೀ, ಇದು ಪ್ರವಾದನ ವಾಕ್ಯ. ಕೆಲವರು ಬರ್ಕೊಳ್ಳೋದ್ರು ಬರ್ಕೊಳ್ಳಿ, ದೇವರು ಹೇಳ್ತಿದ್ದಾನೆ, ದೇವರು ಹೇಳ್ತಿದ್ದಾನೆ ಸ್ಪಷ್ಟವಾಗಿ ಈ ಸಮಯದಲ್ಲಿ. ಯೋಸೇಫನ ಸಂಗಡ ದೇವರಿದ್ದರಿಂದ ಫರೋಹನ ಆಶೀರ್ವಾದ ಉಂಟಾಗನೆ. ನಮ್ಮ ಸಂಗಡ ದೇವರಿರುವುದಾದರೆ, ಈ ಸಭೆಯಲ್ಲಿ ದೇವರಿರುವುದಾದರೆ, ಈ ಸಭೆಯನ್ನು ನಂಬಿ ಬರುವಂಥ ಜನರನ್ನ ದೇವರು ಆಶೀರ್ವಾದ ಮಾಡ್ತಾನೆ. ನಾನು ಯಾವಾಗಲೂ ಜನರಿಗೆ ಹೇಳುವಂಥ ವಿಷಯ, ನನ್ನನ್ನು ನೋಡಿ ಸಭೆಗೆ ಬರಬೇಡ್ರಿ, ನನ್ನನ್ನು ನೋಡಿ ಸಭೆಗೆ ಬರಬೇಡ್ರಿ. ನಾನು ಬದಲಾಗ್ಬೋದು, ನಾನು ಮನುಷ್ಯ, ಒಂದು ವೇಳೆ ಬದಲಾಗ್ಬೋದು, ಆದರೆ ದೇವರು ನೀವು ನಂಬಿ ಬರುವಂಥ ಯೇಸು ಎಂದಿಗೂ ಬದಲಾಗೋದಿಲ್ಲ. ನೀವು ನಂಬಿ ಬರುವಂಥ ಯೇಸು ಎಂದಿಗೂ ಬದಲಾಗೋದಿಲ್ಲ. ಒಂದು ವೇಳೆ ನಾನು ನಿಮಗೆ ನಿಮ್ಮ ಬಳಿಯಲ್ಲಿ ಒಂದು ವೇಳೆ ಕೋಪದಿಂದ ಮಾತಾಡಿರ್ಬೋದು, ನಿಮ್ಮ ಅಗತ್ಯಕ್ಕೆ ನಾನು ಸಿಗದೇ ಇರ್ಬೋದು, ಅದನ್ನು ನೆನೆಸಿ ಸಭೆಯನ್ನು ಬಿಟ್ಟು ಹೋಗ್ಬಿಟ್ರಿ.
ದೇವರನ್ನು ಬಿಟ್ಟು ಹೋಗ್ಬಿಟ್ರಿ. ದೇವರು ಈ ಸಭೆ ಸಂಗಡ ಇದ್ದಾನೆ. ಇದು ದೇವರ ಸಭೆ, ಇದು ದೇವರು ವಾಸ ಮಾಡುವಂಥ ಸ್ಥಳ. ನೀವು ಆತನನ್ನು ನಂಬಿ ಬರುವುದಾದರೆ ಆತ ನಿಮಗೆ ಸಹಾಯಕನಾಗಿರ್ತಾನೆ. ಆತ ನಿಮಗೆ ಅದ್ಭುತಗಳನ್ನ ಮಾಡ್ತಾನೆ. ವಾಕ್ಯಗಳು ಎಷ್ಟು ಸ್ಪಷ್ಟವಾಗಿರ್ತದಲ್ಲ. ಯೋಸೇಫನ ಸಂಗಡ ದೇವರು ಇದ್ದುದರಿಂದ ಯೋಸೇಫನ ಮಾಡುವಂಥ ಎಲ್ಲ ಕೆಲಸಗಳನ್ನ ದೇವರು ಸಫಲ ಮಾಡ್ತಾ ಇದ್ದಾನೆ, ಏಳಿಗೆ ತರ್ತಾ ಇದ್ದಾನೆ. ಅಷ್ಟೆಲ್ಲ ಯೋಸೇಫನ ನಿಮಿತ್ತ ಆ ಫರೋಹನನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. 21ನೇ ವಚನ, 39ನೇ ಅಧ್ಯಾಯ 21ನೇ ವಚನ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ನೋಡಿ, ದೇವರು ಯೋಸೇಫನ ಸಂಗಡ ಇದ್ದುದರಿಂದ, ಯೋಸೇಫನ ಮೇಲೆ ದೇವರ ಕೃಪೆ ಇದ್ದುದರಿಂದ ಅವನಿಗೆ ಜನರ ಸಹಾಯ, ಆ ಯಜಮಾನನಿಂದ ಸಹಾಯ ಒದಗಿ ಬಂತು. ದೇವರು ನಿಮ್ಮ ಸಂಗಡ ಇರೋದಾದರೆ ನೀವು ಯಾರ ಜನರ ಬಳಿಯಲ್ಲಿ ಹೋಗಿ ಕೈ ಚಾಚುವಂತ ಅಗತ್ಯತೆ ಇಲ್ಲ. ಜನರ ಬಳಿಯಲ್ಲಿ ಹೋಗಿ ಕೈ ಚಾಚುವಂತ ಅಗತ್ಯತೆ ಇಲ್ಲ. ಜನರ ದಯೆ ನಿಮಗೆ ಒದಗಿ ಬರ್ತದೆ. ನಿಮ್ಮನ್ನು ಹುಡುಕಿ ಬರ್ತಾರೆ ದೇವರು. ಜನ ನಾನು ಸಹಾಯ ಮಾಡ್ಲಾ, ಈ ಒಂದು ಕಾರ್ಯಕ್ಕೆ ನಾನು ಹೆಲ್ಪ್ ಮಾಡ್ಲಾ. ನೋಡಿ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರೆಯುವಂತೆ ಮಾಡ್ತಾನೆ. ಜನರ ಮೇಲೆ ದಯೆ ನಮ್ಗೆ ಸಿಗ್ಬೇಕಾದ್ರೆ ನಾವು ಜನರನ್ನ ಹುಡುಕಿ ಹೋಗೋದಲ್ಲ. ದೇವ್ರು ನಮ್ಮ ಸಂಗಡ ಇದ್ರೆ ಸಾಕು. ಜನರೇ ನಮ್ಗೆ ಸಹಾಯ ಮಾಡೋಕ್ಕೆ ಹುಡುಕಿ ಓಡಿ ಬರ್ತಾರೆ. ಜನರೇ ನಮಗೆ ಸಹಾಯ ಮಾಡೋದಕ್ಕೆ, ಈ ಕಾರ್ಯ ಮಾಡ್ತಿದ್ದೀರಾ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಈ ಕೆಲಸ ಮಾಡ್ತಿದ್ದೀರಾ ನಾನು ನಿಮಗೆ ಸಹಾಯಕನಾಗಿರ್ತೇನೆ. ಜನ ಹುಡುಕಿ ಬರ್ತಾರೆ. ಯಾರನ್ನು ಬಲವಂತವಾಗಿ ಬನ್ನಿ ಎಂಬುದಾಗಿ ಕರೆಯುವಂತ ಅಗತ್ಯತೆ ಇಲ್ಲ. ದೇವ್ರು ನಮ್ಮ ಸಂಗಡ ಇದ್ರೆ ಸಾಕು, ನಾವು ದೇವರ ಸಂಗಡ ಇದ್ರೆ ಸಾಕು, ಕಾರ್ಯಗಳು ಆಟೋಮೆಟಿಕ್ ಆಗಿ ನಡೀತದೆ. ಯಾಕಂದ್ರೆ ವಾಕ್ಯ ನೋಡ್ತದಲ್ಲ, ಯೋಸೇಫನ ಸಂಗಡ ದೇವರು ಇದ್ದುದರಿಂದ, ಯೋಸೇಫನ ಮೇಲೆ ದೇವರ ಕೃಪೆ ಇದ್ದುದರಿಂದ ಅಧಿಕಾರಿಗಳ ಕಣ್ಣುಗಳಲ್ಲಿ ಯೋಸೇಫನಿಗೆ ದಯೆ ದೊರೆಯುತ್ತೆ ಎಂಬುದಾಗಿ. ನೀವು ಕೆಲಸದ ವಿಷಯದಲ್ಲಿ ಹೋಗ್ತಾ ಇದ್ದೀರಾ, ಅಧಿಕಾರಿ ನಿಮ್ಮ ಮೇಲಿನ ಅಧಿಕಾರಿ ನಿಮಗೆ ಟಾರ್ಚರ್ ಕೊಡ್ತಾ ಇದ್ದೀರಾ, ಸಮಸ್ಯೆ ಚಿಂತೆ ಮಾಡಬೇಡ್ರಿ. ನಿಮ್ಮ ಸುದ್ದಿ ಇರುವಂಥ ದೇವರನ್ನು ಭದ್ರಾಗಿ ಇಟ್ಕೊಳ್ರಿ. ನಿಮ್ಮ ಕೆಲಸಕ್ಕೆ ಅಭಿವೃದ್ಧಿ ಆಗೋದಕ್ಕೆ ನಿಮ್ಮ ಯಜಮಾನರು, ನಿಮ್ಮ ಅಧಿಕಾರಿ ತಡೆ ಮಾಡ್ತಾ ಇದ್ದಾರಾ, ನೀವು ಚಿಂತೆ ಮಾಡಬೇಡ್ರಿ. ದೇವರನ್ನು ಭದ್ರವಾಗಿ ಇಟ್ಕೊಳ್ರಿ. ದೇವರು ನಿಮಗೆ ಅಧಿಕಾರಿಯ ಕಣ್ಣುಗಳಲ್ಲಿ ದಯೆ ದೊರೆಯುವಂತೆ ಮಾಡ್ತಾನೆ. ಅಧಿಕಾರಿ ಓಡಿ ಬಂದು ನಾನು ನಿಮ್ಗೆ ಈ ಕೆಲಸ ಮಾಡ್ತೀನಿ, ಈ ಕೆಲಸ ತಡೆ ಆಗಿದೆಯಾ, ನಾನು ಈ ಕೆಲಸ ಮಾಡ್ಕೊಡ್ತೀನಿ, ನಾನು ನಿಮಗೆ ಈ ಕೆಲಸ ಮಾಡ್ಕೊಡ್ತೀನಿ ಎಂಬುದಾಗಿ ಜನ ಹುಡಿಕೊಂಡು ಓಡಿ ಬರ್ತಾರೆ. ಅಧಿಕಾರಿಗಳು ನಿಮ್ಮನ್ನು ಓಡಿ ಬರ್ತಾರೆ. ನಾವು ಅಧಿಕಾರಿಗಳನ್ನ ಹುಡುಕಿ ಹೋಗುವಂತ ಅಗತ್ಯತೆ ಇರಲಿಲ್ಲ. ನಾವು ದೇವರ ಜೊತೆ, ದೇವರು ನಮ್ಮ ಸಂಗಡ ಇದ್ರೆ ಸಾಕು. ದೇವರು ನಮ್ಮ ಸಂಗಡ ಇದ್ರೆ ಸಾಕು. ಜನರ ದಯೆ ನಮಗೆ ದೊರೆಯುತ್ತದೆ. ಜನರ ದಯೆ ನಮಗೆ ದೊರೆಯುತ್ತದೆ. ದೇವರೊಬ್ಬ ಇದ್ರೆ ಸಾಕಪ್ಪ ಅಷ್ಟೇ. ಯೇಸುನ ಮಾತ್ರ ಭದ್ರಾಗಿ ಇಟ್ಕೊಂಡ್ರೆ ಸಾಕಪ್ಪ ಅಷ್ಟೇ. ನೀವು ಕೇಳ್ತಾ ಇದ್ದೀರಾ? ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಏನಂತೆ? ದೇವರು ನಮ್ಮ ಜೊತೆ ಇದ್ರೆ ಯಾವ ಅಧಿಕಾರಿ ನಮ್ಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನ ಎದುರಿಸುವವರು ಅವ್ರೆಂತೆ ದೊಡ್ಡವರೇ ಆಗಿರ್ಲಿ, ಎಂಥ ಅಧಿಕಾರಿನೇ ಆಗಿರ್ಲಿ, ಎಂಥ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ದೇವರು ನಮ್ಮ ಸಂಗಡ ಇದ್ರೆ ಅವರಿಂದ ನಮ್ಮನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕರು ಭಯ ಪಡ್ತಾ ಇದ್ದಾರೆ, ಅನೇಕ ಕ್ರೈಸ್ತರು ಭಯ ಪಡ್ತಾ ಇದ್ದಾರೆ. ಸೋಮವಾರದಿಂದ ವಿಧಾನಸಭಾ ಅಧಿವೇಶನ ನಡೀತದೆ. ಅಲ್ಲಿ ಒಂದು ವೇಳೆ ಏನೋ ಕಾಯ್ದೆ ತಂದುಬಿಡ್ತಾರೆ, ಏನೋ ಕಾನೂನು ತಂದುಬಿಡ್ತಾರೆ, ಮುಂದೆ ಏನಪ್ಪಾ ಎಂಬುದಾಗಿ ಅನೇಕರು ಭಯ ಪಡ್ತಾ ಇದ್ದಾರೆ. ಅವಳನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ.
ಯಾವ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾವ ಅಮೇರಿಕದ ಪ್ರೆಸಿಡೆಂಟ್ ಆಗಲಿ ನಮ್ಮನ್ನು ಮುಟ್ಟೋದಕ್ಕಾಗಲ್ಲ ರೀ. ನಾವು ರಾಜಾದಿರಾಜನ ಮಕ್ಕಳು. ಅವರು ಈ ಲೋಕದ ಅಧಿಕಾರಿಗಳು ಅಷ್ಟೇ, ಆದರೆ ನಾವು ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರ ಮಕ್ಕಳು ನಾವಾಗಿದ್ದೇವೆ. ಆದ್ದರಿಂದ ಯಾವ ಕಾನೂನು ಬಂದರೂ ನಾವು ಭಯಪಡುವಂಥ ಅಗತ್ಯತೆಗಳಿಲ್ಲ. ಅವರೆಷ್ಟೇ ಕಾನೂನು ತರಲಿ, ಎಷ್ಟೇ ಹಿಂಸೆಯನ್ನು ಮಾಡಲಿ, ದೇವರಾಜ್ಯ ದಿನದಿಂದ ದಿನಕ್ಕೆ ಬೆಳೀತದೆ. ದೇವರ ಸುವಾರ್ತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ರಕ್ಷಣೆ ಹೊಂದುವವರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ. ಯೇಸುಸ್ವಾಮಿ ಮರಣ ಹೊಂದಿದ ನಂತರವಾಗಿ ಶಿಷ್ಯರೆಲ್ಲರಿಗೂ ಭಯ. ಏನಪ್ಪ, ಯೇಸುಸ್ವಾಮಿನ ಹಿಡಿದು ಸಿಲುಬೆಗೆ ಹಾಕಿದ್ರು, ಯೇಸುಸ್ವಾಮಿ ನಂಬಿದಂತೆ ನಮ್ಗೆ ಏನಾಗ್ತದೆ ಎಂಬಂತ ಭಯದಿಂದ ಶಿಷ್ಯರೆಲ್ಲರೂ ಒಂದು ಕೋಣೆಯಲ್ಲಿ ಸೇರಿ ಬಾಕ್ಲು ಹಾಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ನಾವೀ ಮುಂದೆ ಏನಾಗ್ತದೋ ಗೊತ್ತಿಲ್ಲ, ನಮ್ಮ ಅರಸರು ನಮ್ಮನ್ನು ಹಿಂಸೆ ಪಡಿಸ್ಬೋದು, ನಮ್ಮನ್ನು ಸಿಲುಬೆಗೆ ಹಾಕಿ ಸಾಯಿಸ್ಬೋದು ಎಂಬುದಾಗಿ ಭಯದಲ್ಲಿರುವಾಗ ಯೇಸುಸ್ವಾಮಿ ಅವ್ರಿಗೆ ಕಾಣಿಸ್ಕೊಂಡು ಆತನ ಹೇಳ್ತಾನೆ, ಏನಂತೆ, ಏನು ಹೇಳ್ತದೆ ಯೇಸುಸ್ವಾಮಿ ಶಿಷ್ಯರಿಗೆ ಕಾಣಿಸ್ಕೊಂಡು ಏನು ಹೇಳ್ತಾನೆ, ಹೆದರಬೇಡ್ರಿ. ನೀವು ಭಯ ಪಡ್ತಾ ಇದ್ದೀರಾ, ಯೇಸನ್ನ ಸಿಲುಬೆಗೆ ಹಾಕಿದ್ರು, ಇನ್ನು ನಮ್ಮನ್ನು ಕೂಡ ಆತ ನಂಬಿದಂತೆ ನಮಗೂ ಕೂಡ ಹಿಂಸೆ ಉಂಟಾಗ್ತದೆ ಎಂಬುದಾಗಿ ನೀವು ಏನು ಮಾಡಬೇಡ್ರಿ, ಭಯ ಪಡಬೇಡ್ರಿ. ನಾನು ಜೀವಂತನಾಗಿ ಎದ್ದಿದ್ದೇನೆ, ನಾನು ನಿಮ್ಮ ಸಂಗಡ ಇದ್ದೇನೆ. ಅವಳು ಹೇಳ್ತಾನಲ್ಲ, ದೇವರು ನಮ್ಮ ಸಂಗಡ ಇರೋದಾದರೆ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಕ್ಷಣ ಮಾತ್ರದಲ್ಲಿ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಕ್ಷಣ ಮಾತ್ರದಲ್ಲಿ ಅಧಿಕಾರಿಗಳನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಒಂದು ವೇಳೆ ಈ ಅಧಿವೇಶನದಲ್ಲಿ ಅವರೇನಾರು ಈ ಕಾನೂನನ್ನು ತಂದರೆ ಮುಂದಿನ ವರ್ಷದಲ್ಲಿ ಅವರ ಅಧಿಕಾರದಲ್ಲಿ ಇರೋದಿಲ್ಲ. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನಾದಂಥ ದೇವರು, ಅದನ್ನೆಂದಿಗೂ ಬದಲಾಗದೇ ಇರುವಂಥ ದೇವರು. ಅವರೆಷ್ಟೇ ತಡೆಗಳನ್ನ ಮಾಡಲಿ ಸುವಾರ್ತೆ ಸೇವೆಗೆ ಅಭಿವೃದ್ಧಿ ಆಗ್ತದೆ. ಸೇವೆ ಯೋಸೇಫನ ಸಂಗಡ ಇದ್ದು ಯೋಸೇಫನನ್ನು ಅಭಿವೃದ್ಧಿಪಡಿಸಿದಂಥ ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಆತ ನಂಬಿದಂಥ ಜನರನ್ನು ಅಭಿವೃದ್ಧಿಪಡಿಸ್ತಾನೆ. ಅವ್ರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಏಳಿಗೆಯನ್ನು ತರ್ತಾನೆ, ಸಫಲವನ್ನು ಮಾಡ್ತಾನೆ. ಆದ್ದರಿಂದ ನಾವು ಭಯ ಪಡುವಂಥ ಅಗತ್ಯತೆಗಳಿಲ್ಲ. ಮುಂದಿನ ದಿನಗಳ ಬಗ್ಗೆ ನಾವು ಚಿಂತೆ ಮಾಡುವಂಥ ಅಗತ್ಯತೆಗಳಿಲ್ಲ. ಈ 21ನೇ ಇಸ್ವಿಯ ಜನವರಿ 1ನೇ ತಾರೀಕಿನಿಂದ ಈ ದಿನದವರೆಗೆ ನಮ್ಮನ್ನು ನಡೆಸಿದಂಥ ದೇವರು ಇನ್ನು ಮುಂದಿನ ದಿನಗಳಲ್ಲೂ ಕೂಡ, ಮುಂದಿನ ವರ್ಷಗಳಲ್ಲೂ ಕೂಡ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ದೇವರು ವಾಗ್ದಾನ ಮಾಡ್ತಾನೆ, ನೀವು ಸುಮ್ಮನೆ ಇದ್ದು ನಾನು ಮಾಡುವಂಥ ರಕ್ಷಣಾ ಕಾರ್ಯವನ್ನು ನೋಡ್ರಿ. ಒಂದು ನಿಮಿಷ ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಲೋಕದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿ ಭಯಪಡುವಂಥ ಅಗತ್ಯತೆಗಳಿಲ್ಲ. ಆತ ನಮ್ಮ ಸಂಗಡ ಇರ್ತಾನೆ. ಆತ ನಮ್ಮನ್ನು ರಕ್ಷಿಸ್ತಾನೆ. ಆತ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಾನೆ. ಆತ ನಿಮ್ಮ ಕುಟುಂಬಗಳಲ್ಲಿ ಅದ್ಭುತವನ್ನ ಮಾಡ್ತಾನೆ. ಆತನ ವಾಗ್ದಾನ ಮಾಡಿದಾನಲ್ಲ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಆತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೀವು ಆತನನ್ನೇ ಭದ್ರವಾಗಿ ಇಟ್ಕೊಡ್ರಿ. ಯೇಸುವೆ ನೀನು ಮಾತ್ರ ಸಾಕಪ್ಪ. ಈ ಲೋಕ ಬೇಡ ನನಗೆ, ಈ ಲೋಕ ಬೇಡಪ್ಪ. ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ನೀನು ನನಗೆ ಸಾಕಪ್ಪ. ಓ ಥ್ಯಾಂಕ್ ಯು ಅಪ್ಪ. ಈ ದಿನದಲ್ಲೂ ಕೂಡ ನೀವು ವಾಕ್ಯಗಳ ಮೂಲಕವೇ ನೀನು ನಮ್ಮೊಟ್ಟಿಗೆ ಮಾತಾಡ್ತಿದ್ಯಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀನು ನಮ್ಮ ಸಂಗಡ ಇರುವುದಾದ್ರೆ ನಮ್ಮನ್ನು ಅಭಿವೃದ್ಧಿಪಡಿಸುವಂಥ ದೇವರು. ನೀನು ನಮ್ಮ ಸಂಗಡ ಇರುವುದಾದ್ರೆ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಸಫಲ ಕೊಡುವಂಥ ದೇವರು. ನಮಗೆ ವಂದನೆ ಅಪ್ಪ. ನೀನು ನಮ್ಮ ಸಂಗಡ ಇದುವರೆಗೆ ಇದ್ದದಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮ ಸಂಗಡ ಇದ್ದುಕೊಂಡು ನಾವು ಮಾಡುವಂಥ, ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮ ಸಂಗಡ ಇದ್ದುಕೊಂಡು ನಾವು ಮಾಡುವಂಥ, ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ನಮಗೆ ಸುರಕ್ಷತೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ವರ್ಷದಲ್ಲಿ ಕಳೆದ ದಿನಗಳಲ್ಲಿ ಬಂದಂಥ ಅಪಾಯದಿಂದ ನಮ್ಮನ್ನು ಕರ್ತನೇ ತಪ್ಪಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಓ ಪ್ರಾರ್ಥನೆ ಮಾಡಿ. ಈ ವರ್ಷದಲ್ಲಿ ದೇವರು ನಿಮಗೆ ವೈಯಕ್ತಿಕವಾಗಿ ಏನು ವಾಗ್ದಾನ ಕೊಟ್ಟಿದ್ದಾನೋ ಆ ವಾಗ್ದಾನ ನೆರವೇರಿಲ್ವಾ ಕೇಳಿ. ದೇವರೇ ವಾಗ್ದಾನ ಮಾಡಿದೆಯಲ್ಲ, ಇನ್ನೂ ನೆರವೇರಿಲ್ಲ, ನನಗೆ ನೆರವೇರಿಸು ಎಂಬುದಾಗಿ ಕೇಳಿ. ಥ್ಯಾಂಕ್ ಯು ಅಪ್ಪ. ನಿಮ್ಮ ಕೆಲಸದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗಿಲ್ವಾ ಕೇಳಿ. ದೇವರೇ ನೀವು ವಾಗ್ದಾನ ಮಾಡಿದ ನಮ್ಮ ಕೆಲಸದಲ್ಲಿ ಇನ್ನೂ ಅಭಿವೃದ್ಧಿ ಆಗಿಲ್ಲಪ್ಪ. ಓ ಥ್ಯಾಂಕ್ ಯು. ನಿಮ್ಮ ಕುಟುಂಬ ಇನ್ನೂ ಬದಲಾಗಿಲ್ವಾ
ದೇವ್ರ ಹತ್ರ ಕೇಳಿ, ದೇವರೇ ನೀನು ವಾಗ್ದಾನ ಮಾಡಿದೆ ನನ್ನ ಕುಟುಂಬ ಇನ್ನೂ ಬದಲಾಗಿಲ್ಲಪ್ಪ, ನನ್ನ ಕುಟುಂಬದವ್ರನ್ನ ಬದಲಾಯಿಸು, ನನ್ನ ಮಕ್ಕಳನ್ನು ಬದಲಾಯಿಸು, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು ಎಂಬುದನ್ನು ಕೇಳಿ. ಓ ಥ್ಯಾಂಕ್ ಯು. ನಮ್ಮೊಟ್ಟಿಗೆ ಮಾತಾಡುವಂಥ ದೇವರೇ ನಿಮಗೆ ವಂದನೆ ಅಪ್ಪ. ಮೋಸೆ ಸಂಗಡ ಮಾತಾಡಿದ ಹಾಗೆ, ಅಬ್ರಾಹ್ಮನ ಸಂಗಡ ಮಾತಾಡಿದ ಹಾಗೆ, ಯಾಕೋಬನ ಸಂಗಡ ಮಾತಾಡಿದ ಹಾಗೆ, ಈಶಕನ ಸಂಗಡ ಮಾತಾಡಿದ ಹಾಗೆ ನಮ್ಮ ಸಂಗಡ ವಾಕ್ಯಗಳ ಮೂಲಕವಾಗಿ ನೀವು ಮಾತಾಡ್ತಿರೋದಕ್ಕಾಗಿ ಸ್ತೋತ್ರ. ಕನಸಿನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿರೋದಕ್ಕಾಗಿ ಸ್ತೋತ್ರ. ದರ್ಶನಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ದೆ ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಸಂಗಡ ಇದೆಯಾ? ನಮಗೆ ನಂಬಿಕೆ ಉಂಟು. ನೀನು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲಪ್ಪ. ನಮ್ಮನ್ನು ನಿನ್ನ ಚಿತ್ತ ನೆರವೇರಿಸೋದಕ್ಕೆ ಉಪಯೋಗಿಸ್ತೀಯಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು. ಆತನ ವಾಗ್ದಾನ ನೆರವೇರಿದ್ದಕ್ಕಾಗಿ ಸ್ತೋತ್ರ ಹೇಳಿ. ಥ್ಯಾಂಕ್ ಯು ಅಪ್ಪ. ನಿನ್ನ ವಾಗ್ದಾನ ನೆರವೇರಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮ ಬಯಕೆಗಳನ್ನು ಈಡೇರಿಸ್ತಾ ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಾವು ಮಾಡುವಂಥ ಕಾರ್ಯಗಳ ಮೂಲಕವಾಗಿ ನೀನು ಮಹಿಮೆ ಹೊಂದುತ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಿನ್ನ ನಂಬಿ ಬಂದಿರುವಂಥ ಜನರನ್ನ ಕರ್ತನೇ ಕೈ ಬಿಡದೆ ನಡೆಸಿದೆ, ಅದಕ್ಕಾಗಿ ನಿಮಗೆ ವಂದನೆ. ಅವರ ಕುಟುಂಬವನ್ನು ನಡೆಸಿದೆ, ಅದಕ್ಕಾಗಿ ಸ್ತೋತ್ರ. ಅವರ ಅಗತ್ಯತೆಗಳನ್ನು ಸಂಧಿಸಿದೆ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಕೂಡ ಕಾಪಾಡಿ ನಡೆಸು. ಅವ್ರ ಮನಸ್ಸಿನಂಥ ಎಲ್ಲ ಚಿಂತೆಗಳನ್ನ, ಭಯಗಳನ್ನ ತೆಗೆದಾಕು. ಸಮಸ್ಯೆ ಕುರಿತಿರುವಂಥ ಭಯವನ್ನು ತೆಗೆದಾಕು. ನಿನ್ನ ಸಮಾಧಾನ ಅವರ ಹೃದಯಗಳಲ್ಲಿ ನೆಲೆಸಲ್ಲಪ್ಪ. ಅವ್ರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣಲಿಲ್ಲಪ್ಪ. ಅವರ ಕಣ್ಣುಗಳು ಕಾಣುವ ಹಾಗೆ ನೀನು ಹೇಳಿದರೆ, ಸುಮ್ಮನೆ ನಿಂತು ನೋಡ್ರಿ ನಾನು ಅದ್ಭುತ ಮಾಡ್ತೇನೆ, ರಕ್ಷಿಸ್ತೇನೆ ಎಂಬುದಾಗಿ ಆ ನಿನ್ನ ರಕ್ಷಣಾ ಕಾರ್ಯವನ್ನು ಅವರ ಕಣ್ಣುಗಳು ನೋಡುವ ಹಾಗೆ ನೀವು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಅವರ ಹೃದಯಗಳು ಗ್ರಹಿಸುವ ಹಾಗೆ ಆ ಗ್ರಹಿಕೆಯನ್ನು ಕೊಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬನು ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಯಶಸ್ಸರಾಗಿ ಆಶೀರ್ವಾದ ಮಾಡು, ಯಶಸ್ಸರಾಗಿ ಅಭಿವೃದ್ಧಿ ಪಡಿಸು, ಯಶಸ್ಸರಾಗಿ ಕರ್ತನ ಅವರ ವಾಗ್ದಾನಗಳು ನೆರವೇರಲಿ. ಥ್ಯಾಂಕ್ ಯು. ಯಾವ ಉದ್ದೇಶದಿಂದ ನಿನ್ನ ನಂಬಿ ಬಂದಿದ್ದಾರೋ, ಯಾವ ಅಗತ್ಯತೆಗಳಿಗೋಸ್ಕರ ನಿನ್ನ ಸನ್ನಿಧಿಗೆ ಬಂದಿದ್ದಾರೋ ಆ ಎಲ್ಲ ಅಗತ್ಯತೆಗಳು ಸಂಧಿಸಲ್ಪಡಲ್ಲ. ಆ ಎಲ್ಲ ಮನಸ್ಸಿನ ಎಲ್ಲ ಬಯಕೆಗಳು ಈಡೇರಲಪ್ಪ. ನೀನು ಈಡೇರಿಸಿದ್ದಕ್ಕಾಗಿ ಸ್ತೋತ್ರ, ನೀನು ಈಡೇರಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೇ. ಈ ಸಭೆಯನ್ನು ಇದುವರೆಗೂ ನಡೆಸಿದಂಥ ದೇವರೇ, ಇನ್ನು ಮುಂದೆ ಕೂಡ ನೀನು ನಡೆಸ್ತೀಯಲ್ಲ, ಅದಕ್ಕಾಗಿ ಸ್ತೋತ್ರ. ಈ ಸಭೆಯಲ್ಲಿ ಮಾಡುವಂಥ ನಡೆಸುವಂಥ ಪ್ರತಿಯೊಂದು ಕಾರ್ಯಗಳ ಮೂಲಕವಾಗಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲ್ಲ. ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಿಮ್ಮನ್ನು ಮಾತ್ರ ಮೇಲೆತ್ತುತ್ತೇವೆ. ಎಲ್ಲ ಘನತೆ ಮಹಿಮೆ ಯೇಸುವೆ ನಿಮಗೆ ಮಾತ್ರ ಸಲ್ಲಿಸ್ತೇವೆ. ಆಮೇನ್, ಆಮೇನ್.